ಒಂದು ಸಾವು ಆಕೆಗೆ ಪಟ್ಟಂತ ಬಂದ್ಬಿಡ್ಬೋದು ಅಂತ ಅನಿಸೇ ಇಲ್ಲ. ನಮ್ಗೆ ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ, ಯಾರ ಹತ್ರ ಇವತ್ತಿನವರೆಗೂ ನನಗೆ ಇವತ್ತಿನವರೆಗೂ ಅಪರ್ಣ ಅಂದರೆ ಕನ್ನಡ ಜನತೆಯ ಜನಮಾನಸದಲ್ಲಿ ಹೇಗೆ ಒಂದು ಹಸನ್ಮುಖ ಇದೆ, ಹೇಗೆ ಚಂದವಾಗಿ ಮಾತಾಡೋ ರೂಪ ಮುಂದೆ ಬರುತ್ತೆ, ನಮಗೆ ಹಾಗೆ ಆಯಿತು. ಇವತ್ತು ಇಡೀ ಕನ್ನಡ ನಾಡು ನಿಜವಾಗಲೂ ಒಬ್ಬ ಶ್ರೇಷ್ಠವಾದಂಥ ಶುದ್ಧ ಕನ್ನಡತಿಯನ್ನು ಬಹಳ ಪ್ರೀತಿಯಿಂದ, ಅಂದರೆ ನನ್ನ ಕನ್ನಡನ ಹಲವಾರು ಸ್ಲ್ಯಾಂಗ್ಗಳು ಅಥವಾ ಹಲವಾರು ಬೇರೆ 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 ಪ್ರಾದೇಶಿಕ ಉಪಭಾಷೆಗಳು ಬೇರೆ ಬೇರೆ ಎಲ್ಲ ಥರದ್ದಿರ್ಬೋದು, ಆದರೆ ಅಷ್ಟನ್ನೂ ಸ್ವೀಕರಿಸ್ಕೊಂಡು ಮತ್ತು ಎಂಥವ್ರ ಜೊತೆನೂ ಕೂಡ ಚಂದವಾಗಿ ಮಾತಾಡಬಲ್ಲಂಥ ಮನುಷ್ಯತ್ವ ಇದ್ದಂಥವ್ರು ಒಂದು ಅದ್ಭುತವಾದ ಕನ್ನಡತಿ ಅಂತ ಏನಾದ್ರು ಇದ್ದರೆ ಅದು ಅಪರ್ಣ ಜೊತೆ ನಾನು ಯಾವಾಗ ನನ್ನ ನಟನ ರಂಗಶಾಲೆ ಆದಾಗ ನಾನು ಹೇಳ್ತಾ ಇದ್ದೆ, ಅದು ನೋಡಿ ತುಂಬ ಪ್ರೀತಿ ಮಾಡಿದರು. ನಿಮಗೆ ದೊಡ್ಡ ಶಕ್ತಿ ಇದೆ, ನನಗಿಂತ ಜಾಸ್ತಿ ಅಪರ್ಣ. ಯಾಕೆಂದರೆ ನೀವು ನಿಜವಾಗ್ಲೂ ಶಾಲೆ ತೆಗಿಬೇಕು, ನಿರೂಪಣಾ ಶಾಲೆ ಕನ್ನಡದಲ್ಲಿ ಯಾರೂ ಮಾಡಿಲ್ಲ, ನೀವು ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ. ಲಕ್ಷಾಂತರ ಜನ ಹುಡುಗರಿಗೆ ನಿರೂಪಣೆ ಮಾಡಬೇಕು ಅಂತ ಹೇಗೆ ನೀವು ಹೇಳ್ಕೊಡ್ಬೋದು. ಆ ಕಾಕುಗಳು, ಆ ಒತ್ತುಗಳು ಮತ್ತು ಕನ್ನಡದ ವ್ಯಾಕರಣಬದ್ಧವಾದಂಥ ಮತ್ತು ನಿರೂಪಣೆ ಮಾಡೋರಿಗೆ ಬೇಕಾದಂಥ ಜ್ಞಾನ, ಮಾಹಿತಿ ಮತ್ತು ಕೌಶಲ್ಯ ಮೂರರಲ್ಲೂ ಸಮರ್ಥ ವ್ಯಕ್ತಿತ್ವ ಅಂತಿದ್ರೆ ಅದು ಅಪರ್ಣ ನಮ್ಮಿಂದ ಕಣ್ಮರೆಯಾಗಿರೋದು. ಕನ್ನಡದ ಒಂದು ದೊಡ್ಡ ಶಕ್ತಿ ಅನೇಕ ಜನ ಹೋದಾಗುತ್ತಲ್ಲ, ಹಾಗೆ ಕನ್ನಡದ ಒಂದು ದೊಡ್ಡ ಶಕ್ತಿ ಕಣ್ಮರೆಯಾಗಿದೆ. ಒಂದು 10 ಜನಕ್ಕೆ ಅದು ಇನ್ನೂ ಚೆಂದಾಗಿ ಹೇಳಿ ಮಾಡ್ಬೋದಿತ್ತು. ಆಕರ್ಷಕ ನಿರೂಪಣೆ ಬೇರೆ, ಆಕರ್ಷಕ ಜೊತೆಗೆ ಭಾಷೆಯ ಮಹತ್ವವನ್ನು ಮತ್ತೊಬ್ಬರಿಗೆ ತಲುಪಿಸುವಂಥ ಕೆಲಸ, ಸೂಕ್ಷ್ಮವಾದ ವಿಷಯಗಳನ್ನು ಆಕೆ ಕೆಲಸ ಮಾಡ್ತಾಯಿದ್ರು. ನನಗೆ ಗೊತ್ತಿರುವಾಗ ಇಡೀ ಭಾರತದಲ್ಲಿ 9,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿ ಅತ್ಯಂತ ಹೆಚ್ಚು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಹಾಗೂ ಹೆಚ್ಚು ಜನ ಮುಖ್ಯಮಂತ್ರಿಗಳಿಗೆ ನಿರೂಪಣೆ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಅಪರ್ಣ ಮಾತ್ರ. ಎಲ್ಲಿವರೆಗೂ ಕನ್ನಡವನ್ನು ಶುದ್ಧ ಹೃದಯದಿಂದ ಜನ ಪ್ರೀತಿಸ್ತಾರೆ ಅಲ್ಲಿವರೆಗೂ ಅಪರ್ಣ ನಮ್ಮ ಜೊತೆ ಇರ್ತಾರೆ ಅಂತ ನನಗೆ ಬಲವಾದ ನಂಬಿಕೆ. ನಮಸ್ಕಾರ. ಮಜಾ ಟಾಕೀಸ್ ನಗು 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 ನಮ್ಮ ಜೊತೆ ಯಾವಾಗಲೂ ಅಪರ್ಣ ಅಂತಂದ್ರೆ ನಗು. ಸೃಜನ್ ಲೋಕೇಶ್ ಎಷ್ಟು ನಗಿಸ್ತಾ ಇದ್ನೋ, ಅವನ ಜೊತೆ ಇದ್ದವ್ರೆಲ್ಲ ಎಷ್ಟು ತಮಾಷೆ ಮಾಡ್ತಾಯಿದ್ರು. ನಮ್ಮ ಜೊತೆ ಕುರಿ, ಶ್ವೇತಾ, ವಿಶ್ವ, ಪವನ ಎಲ್ಲರೂ ಇರ್ತಾಯಿದ್ರು. ಅವರೆಲ್ಲರ ಜೊತೆ ಸಮಕಾಲೀನರ ಥರ ಸಣ್ಣ ಮಗು ಥರ ಬಿದ್ದು ನಗೋದು, ತಮಾಷೆ ಮಾಡ್ತಾ ಇದ್ದಿದ್ದು. ನಾವೇನು ಅವ್ರ ವಯಸ್ಸಿನ ಬಗ್ಗೆ ತಮಾಷೆ ಮಾಡ್ತಾಯಿದ್ವು, ರೂಪದ ಬಗ್ಗೆ ತಮಾಷೆ ಮಾಡ್ತಾಯಿದ್ವು, ಅವ್ರ ಡ್ಯಾನ್ಸ್ ಬಗ್ಗೆ ತಮಾಷೆ ಮಾಡ್ತಾಯಿದ್ವು. ನನ್ನನ್ನು ಬಹುಶಃ ಇಡೀ ಇಂಡಸ್ಟ್ರೀಲಿ ಅತ್ಯಂತ ಹೆಚ್ಚು ಕಾಲೆಳೆದಿರುವಂಥ, ಇದಕ್ಕೆ ಸಿಕ್ಕಾಗ ತಮಾಷೆ ಮಾಡ್ತಾ ಇದ್ದಂಥ ಮತ್ತು ನಾನು ಇಲ್ಲದಾಗ ನನ್ನ ಬಗ್ಗೆ ತುಂಬ ಒಳ್ಳೆಗಳ ಮಾತುಗಳನ್ನು ಹೇಳ್ತಾ ಇದ್ದಂಥ ಒಂದು ದೊಡ್ಡ ಸಂಸ್ಕಾರವಂತ ಹೆಣ್ಣುಮಗಳು ಅಪರ್ಣ. ಆ ಮಜಾ ಟಾಕೀಸ್ನಲ್ಲಿ ಆಸ್ಟ್ರೇಲಿಯಾಗೆ ಹೋಗಿದ್ವು. ಆಸ್ಟ್ರೇಲಿಯಾದಲ್ಲಿ ಕಳೆದ ಘಟನೆಗಳಿಗೆ ಒಂದು ಪುಸ್ತಕನೇ ಬರಿಬೋದು, ಅಷ್ಟು ಅದ್ಭುತವಾದಂಥ ಪುಸ್ತಕ ಬರಿಬೋದು ಅಂತ ಆಸ್ಟ್ರೇಲಿಯಾದಲ್ಲಿ ಸುತ್ತಾಡ್ಕೊಂಬಂದು ತುಂಬ ಅಲ್ಲಿ ಬೀದಿಗಳನ್ನು ನೋಡಿದ್ವು. ಅವ್ರ ಜೊತೆ ಕಳೆದಂಥ ಪ್ರತಿನಿತ್ಯ ಅಲ್ಲಿ ಅನೇಕ ವಿಷಯಗಳಿಗೆ, ಅಲ್ಲಾಗಿದ್ದ ಅನೇಕ ವಿಷಯಗಳಿಗೆ ಅವ್ರ ಮಾತುಗಳನ್ನು ಕೇಳೋದೇ ಚೆಂದ. ಆಸ್ಟ್ರೇಲಿಯಾದಲ್ಲಿ ಕನ್ನಡ ರಿಂಗಣಿಸ್ತು, ಆಕೆ ಶಬ್ದಗಳು ರಿಂಗಣಿಸ್ತು, ಆಕೆ ಮಾತಾಡ್ತಾ ರೀತಿ ಚೆನ್ನಾಗಿತ್ತು. ಮಜಾ ಟಾಕೀಸಿನ ಅಷ್ಟೂ ದಿನಗಳು ಸೃಜನ್ ಲೋಕೇಶ್ ಅವ್ರ ಮನೇಲಿ ರಿಹರ್ಸಲ್ ಆಗಿದ್ದ ದಿನಗಳನ್ನು ಮತ್ತು ಕಡೆಯ ದಿನಗಳಲ್ಲಿ ಹೊಸ್ತಾರೆ ಅವ್ರಿಗೆ ಊಟ ಮಾಡಿ ಕಟ್ಕೊಳ್ತಾಯಿದ್ರು, ಬುತ್ತಿನ ಕಟ್ಟಿ ಕಳಿಸ್ತಾಯಿದ್ರು ಶೂಟಿಂಗಲ್ಲಿ. ಬೇರೆ ಊಟ ಮಾಡೋದು ಬೇಡ, ಆರೋಗ್ಯ ಹಾಳಾಗುತ್ತೆ ಅಂತ. ಅವ್ರಿಗಿಂತ ಜಾಸ್ತಿ ಆ ಊಟನ ನಾನು ಚಪ್ಪರಿಸ್ಕೊಂಡು ತಿಂತಾಯಿದ್ದೆ, ಅಷ್ಟು ಪ್ರೀತಿ. ನಾನು ಹೇಳ್ತಾಯಿದ್ದೆ, ನಾನು ಎಲ್ಲ ಮೈಸೂರಿಂದ ಶೂಟಿಂಗ್ ಬರುವೆ, ಇಲ್ಲಿ ಒದ್ದಾಡ್ತಾ ಇದ್ದೆ. ಆಕೆ ತೋರಿಸ್ತಾ ಇದ್ದು ಪ್ರೀತಿ ಇತ್ತಲ್ಲ, ಮಾತೃತ್ವದ ಹೆಂಗಸು ಅಂತ, ಅದನ್ನು ನಾನು ಈಗಲೂ ಗಟ್ಟಿಯಾಗಿ ಹೇಳ್ತೀನಿ. ಮತ್ತು ತುಂಬ ಮಹತ್ವಾಕಾಂಕ್ಷಿ ಕಂಡ್ರೆ ಮಹಾತ್ಮ ಗಾಂಧಿ ಅವ್ರಿಗಿದ್ದಂಗೆ ಅವ್ರಿಗೂ ಒಂದು ಆಸೆ ಇತ್ತು, 125 ವರ್ಷ ಬದುಕ್ತೀನಿ ಅಂತ ಹೇಳ್ತಾಯಿದ್ರು ಗಾಂಧಿಯವರು. ಯಮ್ಮನೂ ಒಂದು 100 ವರ್ಷನಾದ್ರು ಬದುಕಬೇಕು, ಇನ್ನೂ ತುಂಬ ಪಿಕ್ಚರ್ ನೋಡೋಕೆ ರಮೇಶ್, ಕಮರ್ಷಿಯಲ್ ನಮ್ಮದು ಕಟ್ಔಟ್ ನಿಲ್ಲೋದು ಬೇಡ, ಬರೀ ಗಂಡಸಕ್ಕೆ ಮಾತ್ರ ನಿಲ್ಲಬೇಕಾ ಅಂತ ಇದ್ರು. ತುಂಬ ಏನೇನೇನೋ ವಿಷಯಗಳು ಸಿಕ್ಕಾಪಟ್ಟೆ ಇದೆ, ಅಷ್ಟು ಅದ್ಭುತವಾದಂಥ ವಿಷಯಗಳು. ಆಮೇಲೆ ತಮಾಷೆ ವಿಷಯದಲ್ಲಿ ಅಬ್ಬಬ್ಬಬ್ಬ ಅಂದರೆ ಶುದ್ಧ ಕನ್ನಡವನ್ನು, ಶುದ್ಧ ತಮಾಷೆಯನ್ನು ಏಕಕಾಲದಲ್ಲಿ ಮಾಡಬಲ್ಲಂಥ ಹೆಣ್ಣುಮಗಳಾಗಿದ್ದರು ಅಪರ್ಣ. ನಾನು ಆಗಲೇ ಹೇಳ್ದಂಗೆ ಅಪರ್ಣದ್ದು ದೊಡ್ಡ ಶಕ್ತಿ. ಎಲ್ಲಿವರೆಗೂ ಆಕೆ, ನಾವು ಕನ್ನಡವನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇರ್ತೀವಿ, ಒಳ್ಳೊಳ್ಳೆ ಪುಸ್ತಕಗಳು ಓದ್ತಾ ಇರ್ತೀವಿ, ರಂಗಭೂಮಿ ಜೊತೆ ಇರ್ತಾ ಇರ್ತೀವಿ. ರಂಗಭೂಮಿ ಹುಡುಗಿ ಆಕೆ ಶಕುಂತಲೆ ರೋಲಿಂದ ಎಂಟ್ರಿ ಆಗ್ತಾರೆ ಅಶೋಕ್ ಬರ್ದಿನಿ ಅವ್ರ ನಾಟಕದಲ್ಲಿ, ಮಲ್ಲಿಕಾ ಅಸೋಸಿಯೇಟ್ಸ್ ಅಂತ ಭಾಳ ಹಿಂದೆನೆ ಅಭಿಜ್ಞಾನ ಶಾಖ. ಅಲ್ಲಿಂದ ಅಪ್ಪನ ಹೆಸರು ಭಾಳ ಜಗದ್ವಿಖ್ಯಾತವಾದ ಹೆಸರು, ಭಾಳ ದೊಡ್ಡ ಪತ್ರಕರ್ತರು ಅಪ್ಪ. ಆದರೆ ಅದನ್ನೆಲ್ಲ ಬಹುಶಃ ತಂದೆ ಮಗನ ಮೀರಿಸ್ಬೇಕು, ಮಗ ಅಪ್ಪನ ಮೀರಿಸ್ಬೇಕು, ಹಿಂಗೆಲ್ಲ ಮಾತುಗಳಿದೆಯಲ್ಲ. ಅಪ್ಪನ ಹೆಸರನ್ನು ದಾಟಿ ಕನ್ನಡದ ಜನಮಾನಸಕ್ಕೆ ಒಬ್ಬ ನಿರೂಪಕಿಯಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ಪ್ರಥಮವಾಗಿ ತನ್ನ ಅಸ್ತಿತ್ವವನ್ನು ಸ್ಥಾಪಿತಗೊಳಿಸಿದಂಥ ಹುಡುಗಿ ಇದ್ದರೆ ಅದು ಅಪರ್ಣ. ಅದಕ್ಕಾಗಿ ಅಪರ್ಣ ಬಗ್ಗೆ ಯಾವತ್ತೂ ಹೃದಯದಲ್ಲಿ ಒಂದು ದೊಡ್ಡದಾದ ಪ್ರೀತಿಯನ್ನು ಕಾಪಿಟ್ಕೊಂಡಿರಲೇಬೇಕು. ಅದು ಖಂಡಿತ ಆಗುತ್ತೆ. ಅಪರ್ಣ ನಮ್ಮೆಲ್ಲರಿಗೂ ತುಂಬ ಆಪ್ತರಾಗಿದ್ದರು, ಪ್ರೀತಿ ಕೊಡ್ತಾಯಿದ್ರು, ಸಂತೋಷ ಕೊಡ್ತಾಯಿದ್ರು, ನಗು ಕೊಡ್ತಾಯಿದ್ರು. ಅವರ ಧ್ವನಿಯೇ ಮಹತ್ವ, ಅವರ ಕಾಕುಗಳು, ಒತ್ತುಗಳು, ನಾವೇನು ಇಂಟರ್ನ್ಯಾಷನಲ್ ಮಾಡ್ಯುಲೇಷನ್ ಕರಿತೀವಲ್ಲ ಅದನ್ನೆಲ್ಲ ಚಂದವಾಗಿ ನೋಡ್ಬೋದು. ಯಾರು ತಪ್ಪು ಹೇಳಿದ್ರೆ ಸಾಹಿತ್ಯ ಅಲ್ಲಿ ಅದನ್ನು ಪೂರ್ಣವಾಗಿ ಸರಿ ಮಾಡ್ಕೊಳ್ಳದೆ ಶೂಟಿಂಗಲ್ಲಿ ಮುಂದೆ ಹೋಗಿದ್ದೇ ಇಲ್ಲ ಆಕೆ. ಕಡೆಯಲ್ಲಿ ನನ್ನ ಹೆಂಡತಿ ಪಾತ್ರ ಮಾಡೋಕ್ಕೆ ಒಂದು ದಿವಸ ಮುಂದೆ ಹೋಗ್ತಾರಲ್ಲ, ಕರೆಕ್ಟಾಗಿ ಅರ್ಥವನ್ನು, ವಾಕ್ಯವನ್ನು ಸ್ಫುಟವಾಗಿ ಎಚ್ಚರಿಕೆಯಿಂದ ಹೇಳೇ ಮುಂದಕ್ಕೆ ಹೋಗ್ತಾಯಿದ್ರು. ಶೂಟಿಂಗಿನ ದಿನಗಳು ತುಂಬ ಮಹತ್ವಪೂರ್ಣವಾದವು.
ಆಕೆ ಮಾಡಿದಂಥ ಸಂದರ್ಶನಗಳು ಒಂದಕ್ಕಿಂತ ಒಂದು ಮಹತ್ವಪೂರ್ಣವಾದವು, ನಡೆಸ್ಕೊಟ್ಟ ಕಾರ್ಯಕ್ರಮಗಳು ಅತ್ಯಂತ ಅದ್ಭುತವಾದವು. ಇವತ್ತು ನಿಜವಾದ ಕನ್ನಡದ ಒಂದು ಶ್ರೇಷ್ಠವಾದ ಕುಡಿ ಕಣ್ಮರೆಯಾಗಿದೆ ಅಂತ ಹೇಳೋಕ್ಕೆ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಹೌದು, ಶಾಕೇ ಆಗೋಯ್ತು ನಂಗೆ ಗೊತ್ತಿರಲಿಲ್ಲ ಅವ್ರು ಈ ಥರ ನರಳ್ತಾ ಇದ್ರು ಅಂತಲೂ ಗೊತ್ತಿರಲಿಲ್ಲ. ಬಟ್ ನಂಗೆ ಸುಮಾರು ವರ್ಷದಿಂದ ಗೊತ್ತಿತ್ತು ಅಪ್ಪಣ್ಣ, ಸುಮಾರು ವರ್ಷದಿಂದ 25-30 ವರ್ಷ. ಯಾಕಂದರೆ ನಾನು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇರುವಾಗ ಅವ್ರು ಯಾವಾಗಲೂ ನಮ್ಮ ಸುಮಾರು ಪ್ರೋಗ್ರಾಮಲ್ಲಿ ಕಾಂಪೇರ್ ಮಾಡೋರು ಮುಂಚೆ ಅಪ್ಪಣ್ಣ. ಅದಾದಮೇಲೆ ದೊಡ್ಡ ನಟಿ ಆದರು, ವಿಮರ್ಶಕಿ ಆದರು, ಎಲ್ಲ ಟ್ಯಾಲೆಂಟು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತ ನಂಗೆ ಹೆಮ್ಮೆ ಆಗೋದು. ಆದರೆ ಈ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳ್ತೀನಿ, ಇದೆಲ್ಲ ಒಂದು ಕಡೆ ಇದ್ದರೆ ಆ ಪ್ರೀತಿ ವಿಶ್ವಾಸ, ಮೀಟ್ ಮಾಡಿದಾಗ ಒಂದು ಆತ್ಮೀಯತೆ, ಅದನ್ನು ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮಿಬ್ರಿಗೂ ಪರಸ್ಪರ ಇದ್ದಿದ್ದದು. ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ, ನಿನ್ನೆ ನಾನು ಫಸ್ಟ್ ಟೈಮ್ ನಾನು ಯಾವಾಗಲೂ ಮೆಟ್ರೋಲ್ಲಿ ಹೋಗಬೇಕು ಅಂತ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಯಾಕಂದರೆ ನಾವೆಲ್ಲ ಫಂಕ್ಷನ್ಸ್ಗೆ ಹೋದಾಗ ಸೀರೆ ಉಟ್ಕೊಂಡು ಅವಾಗ ನಾನು ಮೆಟ್ರೋ ಹತ್ತಕ್ಕಾಗಲ್ಲ. ನಿನ್ನೆ ರಾತ್ರಿ ನನ್ನ ತಮ್ಮನ ಜೊತೆ ವಾಪಸ್ ಮನೆಗೆ ಬರುವಾಗ ಮೆಟ್ರೋ ತೊಗೊಂಡು ಹೋಗೋಣ ಅಂತ ಐ ವಾಸ್ ವೆರಿ ಎಕ್ಸೈಟೆಡ್. ಟ್ರೈನಲ್ಲಿ ಕೂತ್ಕೊಂಡ್ರೆ ನಿನ್ನೆ ರಾತ್ರಿ ಇದು 10:00 ನಾನು ಹೇಳ್ತಾ ಇರೋದು. ನಾನು ಫಸ್ಟ್ ನಂಗೆ ಮೆಟ್ರೋಲ್ಲಿ ಕೂತ್ಕೊಂಡು ಫಸ್ಟ್ ನಂಗೆ ಕಿವಿಗೆ ಬಿದ್ದಿದ್ದು ಅಪ್ಪಣ್ಣನ ಧ್ವನಿ. ಈ ಬಸ್ ಸ್ಟಾಪ್ ಈ ಸ್ಟಾಪ್ ಬಂದಿದೆ, ನನಗೆ ಅರ್ಜುನ್ ಅಪ್ಪಣ್ಣನ ಧ್ವನಿ ನೋಡು ನಿನ್ನ ಕಿವಿ ಎಲ್ಲಿ ಹೋಗ್ತಾ ಇದೆ ಅಂತ. ಬಂದರೆ ಅರ್ಧ ಗಂಟೆಯಲ್ಲಿ ನನಗೆ ಮೆಸೇಜ್ ಬಂತು, ಇನ್ನಿಲ್ಲ ಅಂತ. ಇದು ಟೂ ಮಚ್ ಆಫ್ ಅ ಕೋಇನ್ಸಿಡೆನ್ಸ್ ಆ್ಯಂಡ್ ಟೂ ಶಾಕಿಂಗ್. ಬಟ್ ಜಸ್ಟ್ ಗುಡ್ ಬೈ ಹೇಳಕ್ಕೆ ಬಂದಿದ್ದೀನಿ ಮೈ ಫ್ರೆಂಡ್ಗೆ. ಯಾಕೆಂದರೆ ನಾವು ಯಾವಾಗಲೂ ಇನ್ ಟಚ್ ಇರ್ತಾ ಇರಲಿಲ್ಲ, ಬಟ್ ಎಲ್ಲಿ ಮೀಟ್ ಮಾಡಿದ್ರು ತುಂಬ ಪ್ರೀತಿ ವಿಶ್ವಾಸ. ಅದೊಂದು ಎಲ್ಲರೂ ಕಲ್ತ್ಕೊಳ್ಳೇಬೇಕು ಅವರನ್ನು ನೋಡಿ. ಹೌದು, ಅವರು ಕನ್ನಡ ಕೂಡ ಅಷ್ಟೇ ಸ್ವಚ್ಛವಾಗಿ, ಅಯ್ಯೋ ಎಷ್ಟು ಬ್ಯೂಟಿಫುಲ್ ಆಗಿ ಮಾತಾಡೋರು. ಕಾರ್ಯಕ್ರಮಗಳನ್ನೆಲ್ಲ ನಡೆಸಿ, ಹೌದು, ಚಂದನ ವಾಹಿನಿಯಲ್ಲಿ ಕೂಡ ಸಾಕಷ್ಟು ಯಾವ್ದು ತೊಗೊಂಡ್ರು ಪರ್ಫೆಕ್ಷನ್ನು. ನನಗೆ ಅಷ್ಟೇ ನಾನು ಹೇಳಬಲ್ಲೆ, ಅವ್ರ ಪಾಸಿಟಿವಿಟಿ, ಅವರ ಪ್ರೀತಿ. ಅಪರ್ಣ ಅವರ ವಿಧಿವಶ ನಿಜವಾಗ್ಲೂ ಒಂದು ಶಾಕಿಂಗ್ ನ್ಯೂಸ್. ಆಕೆಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ವಿಷಯ ಕೂಡ ನಮ್ಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅಪರ್ಣರವ್ರನ್ನ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದ್ದು ದೂರದರ್ಶನದಲ್ಲಿ. ನಮ್ಮ ಶಾಲೆಯಿಂದ ಆಗ ಹೊಸದಾಗಿ ಪ್ರಾರಂಭ ಆಗಿದ್ದ ದೂರದರ್ಶನಕ್ಕೆ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗಿದ್ದ ದಿನಗಳು. ಕರ್ಕೊಂಡು ಹೋದಾಗ ಅಪರ್ಣರವರು ಆಗಾಗಲೇ ಸಿನಿಮಾ ನಟಿಯಾಗಿದ್ದರು. ನಮಗೆ ಒಂದು ರೀತಿಯಾಗಿ ನ್ಯೂಸ್ ಹೇಗೆ ಓದ್ತಾರೆ ಅದನ್ನೆಲ್ಲ ನ್ಯೂಸ್ ರೂಮ್ಗೆಲ್ಲ ಕರ್ಕೊಂಡು ಹೋಗಿದ್ರು. ನನಗೆ ನೆನಪಿದೆ, ನನ್ನ ಜೊತೆಗೆ ಆಗ ಬಾಲನಟ ಆಗಿದ್ದ ಶ್ರೀನಾಥ್ ಅಂಕಲ್ ಮಗ ರೋಹಿತ್ ನನ್ನ ಜೊತೆ ಇದ್ದ. ಬಹುಶಃ ಅವನು ನೆನೆಸ್ಕೊಳ್ತಾನೆ ಅನಿಸುತ್ತೆ. ಅವನು ನಾವೆಲ್ಲ ಆಕೆಯನ್ನು ನ್ಯೂಸ್ ಓದಬೇಕಾದ್ರೆ ಒಂದು ರೀತಿಯಾಗಿ ಪೂರ್ವಕವಾಗಿ ಮತ್ತು ಆಶ್ಚರ್ಯವಾಗಿ ಹೊಸದಾಗಿ ದೂರದರ್ಶನ ಆರಂಭ ಆಗಿದ್ದ ದಿನಗಳಲ್ಲಿ ನಾವು ಬೆರಗುಗಣ್ಣಗಳಲ್ಲಿ ನೋಡಿದ್ದ ನೆನಪುಗಳು. ಅದಾದಮೇಲೆ ಆಕೆ ಜೊತೆ ನಾನು ಯಾವುದೂ ಸಿನಿಮಾಗಳಲ್ಲಿ ಕೆಲಸ ಮಾಡಲಿಲ್ಲ, ಆದರೆ ಮಜಾ ಟಾಕೀಸಲ್ಲಿ ಹಲವಾರು ಬಾರಿ ಮತ್ತು ತುಂಬ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ತುಂಬ ಕಾರ್ಯಕ್ರಮಗಳಲ್ಲಿ ಆಕೆಯನ್ನು ಭೇಟಿ ಮಾಡಿದ್ದೀನಿ. ಮತ್ತು ಆಕೆ ಮಾತನಾಡುವ ಕನ್ನಡ ಸ್ಪಷ್ಟವಾಗಿ ಮಾತನಾಡುವ ಅಂತ ಸುಲಭವಾಗಿ ನಿರರ್ಗಳವಾಗಿ ಒಂಥರ ಯಾವುದೇ ಒಂದು ಭಾಷೆಯಲ್ಲಿ ತೊಡಕುಗಳಿಲ್ಲದೆ ಒಂದು ರೀತಿಯ ಕನ್ನಡ ಅನ್ನೋ ಭಾಷೆಗೆ ಒಂದು ರೀತಿಗೆ ಅನ್ವರ್ಥನಾಮವಾಗಿ ಮಾತನಾಡೋ ರೀತಿ, ಮತ್ತು ಎಲ್ಲೇ ಸಿಕ್ಕಿದ್ರೂ ಅಭಿಮಾನಪೂರ್ವಕವಾಗಿ ನಗುವಂಥದ್ದು, ಒಬ್ಬ ಸ್ನೇಹಿತೆಯಾಗಿ ಅಪ್ಪಿಕೊಳ್ಳುವಂಥದ್ದು, ಇದೆಲ್ಲವನ್ನೂ ನಾನು ಆಕೆಯಲ್ಲಿ ನೋಡಿದ್ದೇನೆ. ಅಂದರೆ ನಾನು ಯಾವಾಗಲೂ ಹೇಳ್ತಿದ್ದೆ, ನಿಮ್ಮನ್ನು ನಾನು ತುಂಬ ಆಶ್ಚರ್ಯದಿಂದ ನೋಡ್ತಿದ್ದೆ, ಒಂಥರ ಖುಷಿಯಿಂದ ನೋಡ್ತಿದ್ದೆ. ನೀವು ನ್ಯೂಸ್ ಓದ್ಬೇಕಾರೆ ಹಾಗೆಲ್ಲ ಈಗ ನೋಡಿದ್ದೀನಿ ಅಂತೆಲ್ಲ ಹೇಳಿ ಅವಳು ಯಾವಾಗಲೂ ಒಂದು ನಗು ನಗ್ತಾಯಿದ್ಲು. ಬಟ್ ಅವ್ರ ಯಜಮಾನ್ರಿಗೆ ಈಗಲೂ ಕೇಳಿದೆ, ನನ್ನನ್ನು ಹುಷಾರಿಲ್ಲ ಅಂತನಾದರೂ ಒಂದು ದಿವಸ ಕರಿಬೇಕಿತ್ತು, ನಾನು ಅವಳನ್ನ ನೋಡಬೇಕಿತ್ತು ಅಂತ ಹೇಳಿದೆ. ಬಟ್ ಗೊತ್ತೇ ಇಲ್ಲ ಹುಷಾರಿಲ್ದಿರೋದು. ಇವತ್ತು ಆಕೆಯನ್ನು ಕಳ್ಕೊಂಡಿರೋದು ಒಂಥರ ತುಂಬ ನೋವಿನ ಹಾಗೂ ಬೇಜಾರಿನ ವಿಷಯ. ಆಕೆ ಇಲ್ಲದ ನೋವನ್ನು ಅವ್ರ ಮನೆಯವರಿಗೆ, ಅವರ ತವರು ಮನೆಯವ್ರಿಗಾಗಲಿ ಅವರ ಯಜಮಾನರಿಗಾಗಲಿ, ನಾನು ಮೊಟ್ಟ ಮೊದಲ ಬಾರಿಗೆ ಆಕೆ ಮನೆಯನ್ನು ನೋಡಿದ್ದೀನಿ ಇವತ್ತು. ಎಲ್ಲರಿಗೂ ಮತ್ತು ಅವಳು ಅಭಿಮಾನಿಸುವ ಮನಸ್ಸುಗಳಿಗೆ, ಅವಳನ್ನು ಇಷ್ಟಪಡುವ ಅಭಿಮಾನಿಸುವ ಗೌರವಿಸುವ ಮನಸ್ಸುಗಳಿಗೆ ಎಲ್ರಿಗೂ ಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಆಕೆಯನ್ನು ಬಹಳ ಬೇಗ ಕಳ್ಕೊಂಡ್ಬಿಟ್ಟಿದೆ. ಒಳ್ಳೆ ನಟಿ ಕೂಡ. ನಮ್ಮ ಜೊತೆಲಿ ಒಂದು 2-3 ಕಡೆ ಪಾತ್ರ ವಹಿಸಿದ್ರು.
ಬೇಜಾರಾಯಿತು ಹೇಳಿ. ಬಟ್ ಅವಳಿಗೂ ಗೊತ್ತಿತ್ತು ಇದು, ಆದರೆ ಬಹಳ ನಗುನಗ್ತಾ ಇದನ್ನು ಸ್ವೀಕರಿಸಿದ್ದೆ. ಅದನ್ನು ಮೆಚ್ಕೋಬೇಕಾಗ್ತದೆ. ಅಪರ್ಣಾ ಅಕ್ಕ ಆ್ಯಕ್ಚುಲಿ ನನ್ನ ಒಡನಾಟ ತುಂಬ ವಿಶೇಷ. ಯಾಕಂದರೆ ನನಗೆ ಅವ್ರ ಜೊತೆ ಮಜಾ ಟಾಕೀಸಲ್ಲಿ ಕೆಲಸ ಮಾಡುವಂತಹ ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ಕಿತ್ತು. ಐ ಥಿಂಕ್ ಮೋರ್ ದೆನ್ 150 200 ಎಪಿಸೋಡ್ ನನ್ನ ಅಕ್ಕನ ಜೊತೆ ನಾನು ಸ್ಟೇಜ್ನ ಶೇರ್ ಮಾಡಿದ್ದೀನಿ. ಅಪರ್ಣಾ ಅಕ್ಕನ ನಾನು ನಗ್ನಗ್ತಾನೆ ನೋಡಿದ್ದಂತಹ ಒಂದು ಸಂದರ್ಭ. ಆ್ಯಂಡ್ ನಾವು ಶೂಟಿಂಗ್ ಸಮಯದಲ್ಲಾದರೂ ಎಷ್ಟೆಲ್ಲ ವಿಚಾರಗಳನ್ನ ಹಂಚ್ಕೋತಾ ಇದ್ರು. ಆ್ಯಂಡ್ ಮಗು ಮನಸ್ಸು ಇವಾಗ ಹೇಗೆ ಮಲಗಿದಾರೋ, ಸುಮ್ಮನೆ ಇವಾಗ ಉಸಿರಿಲ್ಲ ಅನ್ನೋದು ಬಿಟ್ಟರೆ ಆ ನಗು ಆಗಲಿ ನಾವು ಇನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಿರ್ಲಿಲ್ಲ. ಆ್ಯಂಡ್ 2 ವರ್ಷದಿಂದ ಕ್ಯಾನ್ಸರ್ ಇದೆ ಅಂತ ಹೇಳಿ ತುಂಬ ತುಂಬ ಶಾಕಿಂಗ್ ಅಂತ ಹೇಳ್ಬೋದು. ಬಟ್ ಏನೇ ಆಗಿದ್ರು ಕನ್ನಡತನಕ್ಕೆ ಒಂದು ದೊಡ್ಡ ಕೊಡುಗೆ ಅವರು ಬಳಸ್ತಾ ಇದ್ದಂತಹ ಕನ್ನಡ ಆಗಿರ್ಬೋದು, ಅವರು ನಿರೂಪಣಾ ಶೈಲಿ ಆ್ಯಂಡ್ ಅವರು ಜೀವನ ಮಾಡಿದ ಶೈಲಿ, ವ್ಯಕ್ತಿತ್ವ, ಯಾವುದೇ ಒಂದು ನೆಗೆಟಿವ್ ಕಾಂಟ್ರವರ್ಸಿ ಇಲ್ಲದೇನೆ ಬರೀ ಒಂದು ಪ್ರತಿಭೆನಲ್ಲೇ ಅಪ್ಪಟ ಕನ್ನಡತಿಯಾಗಿ ಕೊನೆಯವರೆಗೂ ನಮಗೆಲ್ಲ ಮಾದರಿ ಆಗಿದ್ರು. ಆ್ಯಂಡ್ ನನ್ನ ಅದೃಷ್ಟ ಅಕ್ಕನ ಜೊತೆ ಒಂದಷ್ಟು ದಿನ ಕೆಲಸ ಮಾಡುವಂಥ ಒಂದು ಅವಕಾಶ ತುಂಬಾ ಕಲ್ತಿದ್ದಿದೆ. ಆ್ಯಂಡ್ ಅಕ್ಕ ಆರಾಮಾಗಿರಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ಬಟ್ ವಿ ರಿಯಲಿ ಮಿಸ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂತೋಷ, ಎಲ್ಲ ಕಾಯಿಲೆಗಳು ಇದೆಲ್ಲ ಮರೆತುಬಿಟ್ಟು ತುಂಬ ಖುಷಿಯಾಗಿ ಮಾತಾಡೋಣ. ಸೊ ಕರ್ನಾಟಕ ಅಲ್ಲ, ಪ್ರಾಬಬ್ಲಿ ವಾಗ್ದೇವಿ ಪುತ್ರಿ ಅಂತ ಇತ್ತು, ಶಾರದಾ ಸಂಜಾತೆ ಅಂತ ಇದ್ದೆ. ಅದು ಆಕೆಯ ಒಂದು ಕಂಪೇರಿಂಗು ಅದೆಲ್ಲ ಬಿಟ್ಟಾದಮೇಲೆ ಅದು ಆಗೋಯ್ತು. ಅದಾದಮೇಲೆ ಅವಳ ಮನುಷ್ಯತ್ವ ಹೇಗಿತ್ತು ಅಂತಂದರೆ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಪೀಪಲ್ ನೀಡ್ ಟು ಲರ್ನ್. ತುಂಬಾ ಯಾಕೆಂತಂದರೆ ಈ ಕರ್ನಾಟಕ ಜನದ ಒಂದು ಮಗು ಅದು. ಸೊ ಇವತ್ತು ನಾನು ಕಳ್ಕೊಂಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ನೆನಪುಗಳು ಜೀವಂತ. ಏನೇನು ಆಕೆ ಕಾರ್ಯಕ್ರಮಗಳು ಮಾಡಿದ್ದಾಳೆ, ಎಷ್ಟು ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾಳೆ, ಅದು ನಿಮ್ಮ ಮಾಧ್ಯಮದಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಹಾಗಾದರೆ ಡೆತ್ತಲ್ಲಿ ಬಂತು, ಡೆತ್ ಸಾಧ್ಯನೇ ಇಲ್ಲ, ಸಾವು ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಸಮ್ವೇರ್ ಶಿ ಈಸ್ ಲಿವಿಂಗ್ ಆ್ಯಂಡ್ ಸಮ್ವೇರ್ ಪ್ರಾಬಬ್ಲಿ ದೇವ್ರು ಹೇಳಿರ್ಬೋದು, ನಿನ್ಗೆ ಆಯಾಸ ಆಗಿದೆ, ಅದಕ್ಕೊಂದು ಕಾರಣ ಕೊಟ್ಟು ಕರ್ಸ್ಕೊಂಡ್ಬಿಡ್ತೀನಿ, ಇಲ್ಲೇ ಜನ ನಾನು ಬಿಡಲ್ಲ ಅಂತ. ಸೊ ಹಾಗಾಗಿ ಏನು ಒಂದೂವರೆ ವರ್ಷ 2 ವರ್ಷ ಆಯಿತು, ಅದು ಒಂದು ಚಿಕ್ಕ ಕಾರಣ. ಬಟ್ ಲಾಸ್ಟ್ ಒಂದು 4-5 ದಿನದಿಂದ ವಿ ವರ್ ಮೆಂಟಲಿ ಪ್ರಿಪೇರ್, ಬಿಕಾಸ್ ಯಾವಾಗ ಬೇಕಾದರೆ ಆಕೆ ಪ್ರಯಾಣ ಮಾಡಬಹುದು ಅನ್ನೋದು. ಸೊ ನಾವೆಲ್ಲ ಒಂದು ಅಂದ್ಕೊಳ್ಳೋಣ, ಕರ್ನಾಟಕ ಮಾತೆ ಈ ಹುಡುಗಿನ ಕಳ್ಕೊಂಡು, ಈ ಆ್ಯಂಕರ್ನ ಕಳ್ಕೊಂಡು ಒಂದು ಚೂರು ವ್ಯಥೆ ಪಡ್ತಾಳೆ ಅಂತ ನನಗೂ ಅನಿಸುತ್ತೆ. ಯಾಕೆಂತಂದರೆ ಪುನರ್ಜನ್ಮ ನಾವು ಏನೇ ಅಂತ ಹೇಳಿದ್ರು ನಾವು ನೋಡಿರಲ್ಲ, ಏನಿಲ್ಲ. ಈ ಜನ್ಮದಲ್ಲಿ ಆಕೆಯನ್ನು ನೋಡಿ ಆಕೆ ಜೊತೆಗಿದ್ದು ಒಂದು 4-5 ತಿಂಗಳು ಏನೋ ನಮ್ಮ ಕೈಲಾಗಿದ್ದು. ನಮ್ಮ ಪದ್ಮಸಖರು ಅಂತ ಒಂದು ಗ್ರೂಪ್ ಇದೆ, ಅವರ ತಾಯಿ ಫ್ರೆಂಡ್ಸು ನಾವೆಲ್ಲ. ವಿ ವರ್ ದೇರ್ ವಿತ್ ವಸ್ತಾರೆ ಆ್ಯಂಡ್ ವಿ ವರ್ ದೇರ್ ವಿತ್ ಅಪರ್ಣಾ. ನೌ ಆಲ್ಸೋ ವಿ ಸೇ ವಿ ಆರ್ ಗೋಯಿಂಗ್ ಟು ಸ್ಟೇ ವಿತ್ ವಸ್ತಾರೆ ಫ್ಯಾಮಿಲಿ ಆ್ಯಂಡ್ ಅಪರ್ಣಾಸ್ ಬ್ರದರ್ ಆ್ಯಂಡ್ ಆಲ್ ದ್ಯಾಟ್. ಐ ವಿಶ್ ಹುಟ್ಟಿನ ಸಾರ್ಥಕತೆ ನಿನಗೆ ಪ್ರಭೆಯಾಗಿರಲು, ಧನ್ಯತೆಯ ಕುಸುಮವಿದು ನಿನ್ನ ಹೆತ್ತವರಿಗೆ, ನಿನ್ನಿರುವ ಜಗಕ್ಕಿತ್ತ ಪ್ರಕೃತಿ ಪುರುಷರಿಗೆ. ಬೈ ಅಪರ್ಣಾ, ಐ ವಿಶ್ ಯು ಆಲ್ ದಿ ಬೆಸ್ಟ್ ದೇರ್. ನಮ್ಮ ಕುಟುಂಬದಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ ನಮ್ಮ ಅಣ್ಣನ ಜೊತೆ, ಶಿವರಾಜ್ ಕುಮಾರ್ ಜೊತೆ. ಅದಾದಮೇಲೆ ನಮ್ಮ ಅಪ್ಪುದು ಮೊದಲನೇ ಚಿತ್ರ ಅಪ್ಪು ಚಿತ್ರಕ್ಕೆ 100ನೇ ದಿನ ಸಂಭ್ರಮ ಆಯಿತು. ಅಲ್ಲಿ ನಮ್ಮ ತಂದೆಯವರು ರಜನಿಕಾಂತ್ ಎಲ್ಲ ಬಂದರು, ಅಲ್ಲಿ ಇವರೇ ನಿರೂಪಣೆ ಮಾಡಿದ್ರು. ನಮ್ಮ ಕುಟುಂಬಕ್ಕೆ ತುಂಬ ಬೇಕಾದವರು. ಇತ್ತೀಚೆಗೆ ಕೊನೆಯದಾಗಿ ನೋಡಿದ್ದು ನಾನು ನನ್ನ ಮಗನ ಜೊತೆ ಗ್ರಾಮಾಯಣ ಚಿತ್ರದಲ್ಲಿ ತಾಯಿಯಾಗಿ ಮಾಡ್ತಿದ್ದೆ. ಆ ಸಿನಿಮಾ ಕಂಪ್ಲೀಟ್ ಆಯಿತಾ ಇಲ್ವಾ ಗೊತ್ತಿಲ್ಲ ನನಗೆ, ಬಟ್ ಅಲ್ಲಿ ಮಾಡ್ತಾಯಿದ್ದೀನಿ. ನಾನು ಶೂಟಿಂಗ್ ಹೋಗಿದ್ದೆ, ಅಲ್ಲಿ ನೋಡಿದ್ದೆ. ನಮ್ಮ ಸುಮಾರು ಸಮಾರಂಭದಲ್ಲಿ ನಿರೂಪಣೆ ಮಾಡಿದ್ದಾರೆ. ಬಟ್ ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಏನೇ ಹೇಳಿದ್ರು ಈ ಟೈಮಲ್ಲಿ ಅದು ಧೈರ್ಯ ಆಗಲ್ಲ. ಬಟ್ ನಾವು ಹೇಳೋದು ಅವರ ಕುಟುಂಬಕ್ಕೆ ಶಕ್ತಿ ಕೊಡಲಿ. ಅಂದರೆ ಕನ್ನಡ ಅಂದರೆ ಅವ್ರ ಬಾಯಲ್ಲಿ ಕೇಳಬೇಕು, ಅಷ್ಟು ಸುಂದರವಾಗಿ ಮಾತಾಡ್ತಾರೆ. ಭಾಷೆ ಬಗ್ಗೆ ಅಪಾರವಾದ ಒಂದು ಅಭಿಮಾನ ಇತ್ತು ಅವ್ರಿಗೆ. ಅದೇ ಅವ್ರು ಮಾಡ್ತಿದ್ರು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ಬಟ್ ಸುಮ್ಮನೆ ಕೂರ್ತಿರ್ಲಿಲ್ಲ, ಕೆಲಸ ಮಾಡ್ತಿದ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ಶಕ್ತಿ ಕೊಡಲಿ ತಡ್ಕೊಳ್ಳೋಕ್ಕೆ. ನಟಿಯಾಗಿದ್ದರು ರಗಣ, ಮಸಣದ ಹೂ ಸಿನಿಮಾದಲ್ಲಿ ನಟನೆ ಮಾಡೋದ್ರ ಜೊತೆಗೆ ಮಜಾ ಟಾಕೀಸ್ ಅನ್ನೋದ್ರಲ್ಲಿ ಒಂದು ಹಾಸ್ಯ ನಟಿಯಾಗಿತ್ತು. ಆಮೇಲೆ 2000ಕ್ಕೂ ಹೆಚ್ಚು ಅಧಿಕ ನಿರೂಪಣೆಗಳು ಮಾಡಿರುವಂಥದ್ದು.
ಅವರ ಕನ್ನಡದ ಮೇಲೆ ಅವರಿದ್ದಂತಹ ಹಿಡಿತ, ಅವ್ರು ಬಳಸ್ತಾ ಇದ್ದಂಥ ಭಾಷೆ ಕೂಡ ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿರೋದು. ಈ ಭಾಷೆ ಅಂದರೆ ಅವ್ರ ಬಾಯಲ್ಲೇ ಕೇಳಬೇಕಪ್ಪಾಜಿ. ಆಮೇಲೆ ನಿರೂಪಣೆ ಮಾಡ್ಬೇಕಾದ್ರೆ ನಮ್ಮ ಕರ್ನಾಟಕ ಸಂಸ್ಕೃತಿಯ ಪ್ರಕಾರ ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ಬಂದು ಆ ಕನ್ನಡ ಮಾತಾಡಿದ್ರೆ ಭಾರಿ ಅಚ್ಚುಕಟ್ಟಾಗಿ ಮಾಡಿಕೊಡೋರು. ಅವ್ರ ಬಗ್ಗೆ ತುಂಬ ಗೌರವ ಇದೆ ನಮ್ಮ ಕುಟುಂಬಕ್ಕೆ. ನಮ್ಮದೇ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ನಮ್ಮ ತಾಯಿ ನಿರ್ಮಾಣ ಮಾಡಿದ ಚಿತ್ರದಲ್ಲಿ ಅವರು ಒಂದು ಪಾತ್ರ ಮಾಡಿದ್ದಾರೆ ಶಿವಣ್ಣವ್ರ ಜೊತೆ. ಈಗ ರೀಸೆಂಟಾಗಿ ನನ್ನ ದೊಡ್ಡ ಮಗನ ಜೊತೆ ವಿನಯ್ ರಾಜ್ಕುಮಾರ್ ಜೊತೆ ಗ್ರಾಮಾಯಣ ಸಿನಿಮಾದಲ್ಲಿ ತಾಯಿಯಾಗಿ ಮಾಡ್ತಾಯಿದ್ರು. ಅದೊಂದು ಶೂಟಿಂಗ್ ಹೋಗಿ ನೋಡಿದ್ದೆ. ಇನ್ನೂ ಹೇಳಬೇಕು ಅನಿಸುತ್ತೆ, ಜೀವನದಲ್ಲಿ ತುಂಬ ನೋವು, ಆ ನೋವುಗಳನ್ನೆಲ್ಲ ಮೆಚ್ಚಿ ನಿಂತು ತನ್ನ ಬದುಕು ತನಗೇ ಇರಲಿ, ಬೇರೆಯವ್ರ ಬದುಕು ಹಸನಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಮಾತಾಡ್ತಿದ್ದು. ಹಾಗೆ ಮುಖವಾದ ಜನಮಾನಸರಾಗ ಅವರ ಹೃದಯ ಮುಟ್ಟು ಹಾಗೆ ಮಾತಾಡೋದನ್ನು ಕಲ್ತ್ಕೊಳ್ಳೋದು. ಅದೇ ಅವ್ರ ಬಗ್ಗೆ ಇಷ್ಟಕ್ಕೆಲ್ಲ ಶಕ್ತಿ ಅವರ ಪತಿ, ಅಂಥ ತಂದೆ, ಅಂಥ ಪತಿ ಭಾಳ ಅಪರೂಪ ಸಿಗುತ್ತೆ. ಅಂಥ ಅದೃಷ್ಟ ಈ ಅಪರ್ಣ ಮಾಡಿತ್ತು. ಮಗು ಎಲ್ಲೇ ಇಲ್ಲ, ಅವಳ ಆತ್ಮ ತನ್ನ ಸುತ್ತಮುತ್ತ ಇದ್ದು ಸುಖವಾದರು, ಅವರು ಯಾವತ್ತೂ ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ಅಂಥ ಆತ್ಮಕ್ಕೆ ನಾನು ಶಾಂತಿ ಕೊಡ್ತೀನಿ. ಇನ್ನೇನು ಹೇಳೋಕ್ಕಾಗುತ್ತೆ. ಮಗು ನನ್ನ ಮಗು ನನ್ನಿಂದ ದೂರ ಆಗಿದೆ. ದೂರ ಹೋದರೂ ಇಲ್ಲಿ ಹತ್ತಿರದಲ್ಲೇ ಇರುತ್ತೆ. ಓಂ ಶಾಂತಿ, ಓಂ ಶಾಂತಿ. ನಟನೆ ಬಗ್ಗೆ ನಟನೆ ಕನ್ನಡ ದರಡಿಯಿಂದಲೇ ಬಂದರು. ನಟನೆಗಿಂತಲೂ ಅವಳ ಬದುಕಿನಲ್ಲಿ ಅವಳು ನಡ್ಕೊಂಡ ರೀತಿಯೇ ಜನಕ್ಕೆ ಮಾದರಿಯಾಗುತ್ತೆ. ಆ ಮಾದರಿನೇ ಭಾಳ ಮುಖ್ಯ. ನಟನೆ ಇವತ್ತಿರುತ್ತೆ, ನಾನೇ ಹೊರಟೋಗುತ್ತೆ. ಅದು ಬದುಕು, ಅವಳು ಬದುಕಿದ ರೀತಿ, ಅವಳ ಅಭಿಪ್ರಾಯಗಳು ತಿಳ್ಕೊಂಡಾಗ ಆ ಥರ ಬದುಕಬೇಕು ಅಂತ ಅನಿಸುತ್ತೆ ಜನಕ್ಕೆ. ಅಂಥ ಬದುಕು ಈ ಮಗು ಮಾಡಿತ್ತು. ಕನ್ನಡದಲ್ಲಿ ತುಂಬ ಸ್ವಚ್ಛವಾಗಿ ಮಾತಾಡಿ ಯಾರಪ್ಪ ಇದ್ದಾರೆ ಅಂದರೆ ಅಪರ್ಣ ಮೇಡಮ್. ರಾತ್ರಿ ನಾನು 11:30 ನೋಡಿ ನಾನು ತುಂಬ ಶಾಕ್ ಆಗಿಬಿಟ್ಟೆ. ಮನಸ್ಸಿಗೆ ತುಂಬ ನೋವಾಗ್ಬಿಡ್ತು. ಏಕೆಂದರೆ ಈ ಥರ ವ್ಯಕ್ತಿಗಳು ಇನ್ನೂ ಹುಟ್ಟಬೇಕು, ಈ ಥರ ಹುಟ್ಟು ಬರಬೇಕು. ತಿರ್ಗಾ ಅಮ್ಮನ ಆತ್ಮ ಶಾಂತಿ ಸಿಗಲಿ, ಅವ್ರ ಕುಟುಂಬದ ಧೈರ್ಯ ಕೊಡಲಿ. ನಾನು ನಿಜವಾಗ್ಲೂ ಇಂಥ ವ್ಯಕ್ತಿನ ಕಳ್ಕೊಂಡು ನಾನು ಯಾರನ್ನೂ ಅಕ್ಕ ಅಂತ ಕರೆಯಿಲ್ಲ, ಅವ್ರನ್ನ ಅಕ್ಕ ಅಂತ ಕರೀತಿದ್ದೆ. ಮಜಾ ಟ್ಯಾಕ್ಸ್ಗೆ ನಾನು ಕರೆಸಿದ್ರು, ನಾನು ಹೋಗಿದ್ದೆ. ಮಜಾ ಟ್ಯಾಕ್ಸ್ಗೆ ಕರೆಸಿ ಹೋಗಿದ್ದೆ ಸುಜನ್ ಮುಖಂಡರಿಂದ. ಅವಾಗ ಕೂಡ ಮಾತಾಡಿಸಿದ್ದೆ ನಿಮ್ಮ ಅಭಿಮಾನಿ ಅಂತ. ನಾನು ಯಾರಿಗೂ ಯಾವ ಆಕ್ಟ್ರಿಗೂ ನಾನು ಅಭಿಮಾನಿ ಅಂತ ತಿಳಿದೋನಿಲ್ಲ. ನಾನು ನಮ್ಮ ಅಪ್ಪ ಅಮ್ಮನ ಅಭಿಮಾನಿ. ಅದು ಬಿಟ್ಟರೆ ನಾನು ಇವರಿಗೆ ತುಂಬ ದೊಡ್ಡ ಅಭಿಮಾನಿ. ಸಾರಿಕಾ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಆಗ್ತಾ ಇಲ್ಲ ಬಿಕಾಸ್ ಒಂದು ಮುದ್ದು ಮುಖದ, ಯಾವಾಗಲೂ ನಗ್ನಾಗ್ತಾ ಇರೋವಂಥ, ಎಲ್ಲರನ್ನೂ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಂಥ, ಯಾವುದೇ ರೀತಿಯಾದಂಥ ಒಂದು ಆ ಸೀನಿಯಾರಿಟಿ ಅಂತ ನಾವು ಏನು ಹೇಳ್ತೀವಲ್ಲ, ಅದನ್ನು ಯಾವತ್ತೂ ನಮ್ಮ ಹತ್ರ ಯಾವುದೇ ಥರದಲ್ಲೂ ತೋರಿಸ್ದೇ ಇರೋವಂಥ, ನಮಗಿಂತ ಚಿಕ್ಕವ್ರ ಥರನೇ ಅವ್ರು ಬಿಹೇವ್ ಮಾಡ್ತಾ ಇದ್ದಿದ್ದು. ತುಂಬ ಬೇಜಾರು ಯಾಕಾಗುತ್ತೆ ಅಂತಂದರೆ, ಫುಲ್ ಆಫ್ ಲೈಫು, ಜೀವನೋತ್ಸಾಹ ಅನ್ನೋದೇನು ಹೇಳ್ತೀವಲ್ಲ, ಆ ಥರ ಫುಲ್ ಆಫ್ ಲೈಫ್ ಇದ್ದಂಥ ಒಂದು ಜೀವ ಈ ಥರ ಸಡನ್ನಾಗಿ ಎಲ್ಲ ಕನ್ನಡಿಗರ ಮನಸ್ಸಿಗೆ ನೋವನ್ನು, ಸಂಕಟವನ್ನು ಕೊಟ್ಟು ಹೋಗ್ತಾರೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಲಾಸ್ಟ್ ನಾನು ಅವರು ಒಂದು ಶೋನಲ್ಲಿ ಭಾಗವಹಿಸಿದಾಗಲೂ ಕೂಡ ತುಂಬಾ ಖುಷಿಯಿಂದ ಇದ್ದರು. ಬಟ್ ಅವರಿಗೆ ಅವಾಗ ಹುಷಾರಿರಲಿಲ್ಲ, ಗೊತ್ತಿತ್ತು. ಆದರೆ ಅದನ್ನೆಲ್ಲ ಮೀರಿ ಗೆದ್ದು ಬರುವಂಥ ಛಲ ಅವರಲ್ಲೂ ಕೂಡ ಇತ್ತು. ಆದರೆ ಬಹುಶಃ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಅವರಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ. ಆಮೇಲೆ ಆ ನೋವನ್ನು ಕೂಡ ನೋಡೋದು ಭಾಳನೇ ಕಷ್ಟ ಅನ್ನಿಸ್ತಾ ಇತ್ತು. ಆ ನೋವಿಂದ ಮುಕ್ತಿ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಈ ರೀತಿಯಾದಂಥ ಒಬ್ಬ ಅಪರೂಪದ ಕಲಾವಿದರು, ಎಷ್ಟೋ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿ ಹೋಗಿರೋಂಥ ಕಲಾವಿದರು ಬಹುಶಃ ಇನ್ನು ಎಷ್ಟು ವರ್ಷಕ್ಕೆ ಬರ್ತಾರೋ ಮತ್ತೆ ಗೊತ್ತಿಲ್ಲ. ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇದ್ದೆ, ನಿಮ್ಮ ಏನು ಗುಟ್ಟು, ನೀವು ಈ ಥರ ನಾನು ಚಿಕ್ಕ ಹುಡುಗಿದ್ದಾಗಿಂದ ನೋಡಿದಾಗಲೂ ನೀವು ಹಿಂಗೆ ಇದ್ದೀರಲ್ಲ ಅಂತ. ಈಗಲೂ ನಮ್ಗೆ ಹಾಗೆ ಕಾಣಿಸ್ತಾ ಇದ್ದಾರೆ, ಯಾವುದೇ ಥರ ವ್ಯತ್ಯಾಸ ಇಲ್ಲ. ಅಪರ್ಣಕ್ಕ ಹಾಗೇ ಇದ್ದಾರೆ, ಯಾವಾಗಲೂ ನಮ್ಮ ಮನಸ್ಸಲ್ಲಿ ಹಾಗೆ ಇರ್ತಾರೆ. ಆ್ಯಂಡ್ ಆ್ಯಂಕರಿಂಗ್ ಅನ್ನೋ ಒಂದು ಆ ಕ್ಷೇತ್ರ ಏನಿದೆ, ಆ ಕ್ಷೇತ್ರಕ್ಕೊಂದು ಸ್ಟಾರ್ ವ್ಯಾಲ್ಯೂ ಅಂತ ಏನಾದ್ರು ತಂದುಕೊಟ್ಟಿದ್ರೆ ಅದು ಖಂಡಿತವಾಗ್ಲೂ ಅಪರ್ಣ ಅಕ್ಕನೇ. ನಾವು ಯಾವತ್ತೂ
ಯಾವತ್ತಿಗೂ ಅವ್ರನ್ನ ನೆನೆಸ್ಕೊತಾ ಇರ್ತೀವಿ. ಅವ್ರ ಮಾತುಗಳು, ಅವರು ಆ್ಯಂಕರಿಂಗ್ ಮಾಡ್ತಾ ಇದ್ದಂತಹ ರೀತಿ ಎಲ್ಲ ಈಗಲೂ ನನ್ನ ಕಿವಿನಲ್ಲಿ ಹಾಗೆ ನೆನಪಲ್ಲಿರುತ್ತೆ. ಯಾವತ್ತಿಗೂ ಅವ್ರು ನಮ್ಮ ನೆನಪಲ್ಲಿರ್ತಾರೆ. ಜೊತೆಲಿ ನಮ್ಮ ಜೊತೆ ಜಾಸ್ತಿ ಆಪ್ತವಾಗಿದ್ದಿದ್ದು ಸಂಗೀತನ ತುಂಬಾ ಇಷ್ಟಪಡ್ತಾಯಿದ್ರು. ಸಿಂಗರ್ಸ್ ಅಂದರೆ ಭಾಳ ಜಾಸ್ತಿ ಪ್ರೀತಿ ಇತ್ತು. ಆ ಒಂದು ವಿಷಯನ ನಾನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಆಮೇಲೆ ಈ ಹಾಡನ್ನು ಹಾಡಿ, ಆ ಹಾಡನ್ನು ಹಾಡಿ, ಈ ಭಾವಗೀತೆನ ಹಾಡಿ, ನಿಮ್ಮ ಆ ಸಾಂಗ್ನ ಹಾಡಿ ಅಂತ ಹಾಡಿಸ್ತಾ ಇದ್ರಲ್ಲ, ಅದನ್ನು ಯಾವತ್ತಿಗೂ ನಾವು ಮರೆಯೋಕ್ಕಾಗಲ್ಲ. ಯಾವತ್ತಿಗೂ ನೆನಪಲ್ಲಿರ್ತಾರೆ. ಹೋಗಿ ಬಾ ಗೆಳತಿ ಅಂತ ಹೇಳೋದಷ್ಟೇ ಬಿಟ್ಟರೆ ಬೇರೆ ಯಾವ ಚಾಯ್ಸು ನಮಗಿಲ್ಲ. ಅವಳ ಆತ್ಮಕ್ಕೆ ಸದ್ಗತಿ ಸಿಕ್ಕಲಿ, ಮತ್ತೆ ಕನ್ನಡದ ಮಣ್ಣಲ್ಲಿ ಕನ್ನಡದ ಹೆಣ್ಣಾಗಿ ಹುಟ್ಟು ಬರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ನಾವು 4-5 ದಿನ ಒಟ್ಟಿಗೆ ಇದ್ವಿ. ಇಡೀ ನೈಟ್ ಶೂಟಿಂಗ್ ಇತ್ತು. ಊಟ ತಿಂಡಿ ಸ್ವಲ್ಪ ಕಷ್ಟ ಆಗ್ತಿತ್ತು ಅವಳಿಗೆ. ತಲೆ ತೊಗೊಂಬಂದು ಏನೋ ಸಣ್ಣದಾಗಿ ಬೇಯಿಸ್ಕೊಂಡು ನಾವು ಪಕ್ಕದ ರೂಮಲ್ಲಿ ಕೂಡ ಇದ್ವಿ. ಒಂದು ಸಣ್ಣ ನೋವನ್ನು ಯಾರಿಗೂ ಇದುವರೆಗೂ ತೋರಿಸ್ತವಳಲ್ಲ. ಜಾತ್ರೆ ಸೀನಿತ್ತು, ಎಲ್ಲ ಕಡೆ ಹೋಗಿ ಒಂದು ಸಣ್ಣ ಮುಖವನ್ನು ಕೂಡ ಸಿಂಡ್ರಿಸಿದ ನಟಿ ಅಲ್ಲ ಅವಳು. ಯಾರಿಗೂ ಏನೂ ತೊಂದರೆ ಆಗಬಾರ್ದು ತನ್ನಿಂದ ಅಂತ ತುಂಬ ಎಲ್ಲರನ್ನೂ ನಗಿಸ್ತಾ ಹೆಚ್ಚು ಜ್ಞಾನವನ್ನು ಕೊಡ್ತಾ ಇದ್ದಂತಹ ಗೆಳತಿ. ಸೊ ಅವಳೊಂದು ಎಲ್ಲರಿಗೂ ಒಂದು ರೋಲ್ ಮಾಡೆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಅಪರ್ಣನಿಗೆ ಅಪರ್ಣನೇ ಸಾಟಿ. ಇನ್ನೊಂದು ಅಪರ್ಣ ಬರಲ್ಲ, ಮುಂದೆ ನಾವು ಇನ್ನೊಂದು ಅಪರ್ಣ ನೋಡೋಕ್ಕೆ ಸಾಧ್ಯನೂ ಇಲ್ಲ. ನಾನು ಅಪರ್ಣ ಅವರ ದೊಡ್ಡ ಅಭಿಮಾನಿ. ನನಗೆ ಅವರು ಸುಮಾರು ವರ್ಷದಿಂದ ಪರಿಚಯ ಇದ್ದಾರೆ. ಇದೇ ಏರಿಯಾದಲ್ಲೇ ವಾಸ ಮಾಡ್ತಾ ಇದ್ದೀನಿ ನಾನು. ಇಂಥ ಕನ್ನಡತಿ ಮತ್ತೆ ಹುಟ್ಟು ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ತೀನಿ. ಏಕೆಂದರೆ ನಾನು ಚಂದನ ಟಿ ವಿ ಅವರು ನಡೆಸ್ಕೊಡ್ತಾ ಇದ್ದಿದ್ದು ಮಧುರ ಮಧುರವಿ ಮಂಜುಳ ಗಾನ ರೆಗ್ಯುಲರಾಗೆ ಹೋಗ್ತಾ ಇದ್ದೆ ನಾನು. ಮತ್ತು ಸ್ಮರಣಾಂಜಲಿ ಅಂತ ಹೇಳಿಬಿಟ್ಟು ಏನು ನಡೆಸ್ಕೊಡ್ತಾ ಇದ್ರು ಅದು ಕೂಡ ನೋಡಿದ್ದೀನಿ. ಆದರೆ ದೇವರು ಅವರಿಗೆ ಇಂಥ ಒಂದು ಕಾಯಿಲೆ ಕೊಟ್ಬಿಟ್ಟು ಆದರೂ ಕೂಡ ಅವರು ಅವ್ರದ್ದು ನಗು ಆಗಲಿ, ಅವ್ರದ್ದು ಮಾತಾಗಲಿ ಎಲ್ಲೂ ಕಳ್ಕೊಳ್ದಿರ ಅಪಾರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿ ಇವತ್ತು ಬಿಟ್ಟು ಹೋಗಿದ್ರು. ನಮ್ಮ ಎದೆಯಾಳದಲ್ಲಿ ಅವರು ಉಳ್ಕೊಂಡಿದ್ದಾರೆ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಕುಟುಂಬ ವರ್ಗದವರಿಗೆ ಸಮಾಧಾನ ಸಂತಸ ನೀಡಲಿ ಅಂತ ಎಲ್ಲ ಪ್ರಾರ್ಥಿಸ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೀನಿ. ಅತ್ಯಂತ ವೃತ್ತಿಪರವಾಗಿರ್ತಕ್ಕಂಥ ಒಡನಾಟ. ಪ್ರತಿಯೊಂದು ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ನಾವು ಆಯೋಜಕರ ಜೊತೆ ಚರ್ಚೆ ಮಾಡಬೇಕಾದ್ರೆ ಅವ್ರಿಗೆ ನಾವು ಹೇಳ್ತಾ ಇದ್ದಿದ್ದು ಒಂದೇ, ಇದು ನಿಮ್ಮ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಕಾರ್ಯಕ್ರಮ. ಅಂದರೆ ನಾವು ನಮ್ಮ ಒಂದು ಸ್ವಂತದ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾದಂತಹ ಒಂದು ಗಮನ ಇಟ್ಟು ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಒಂದು ರೀತಿ ಕೆಲಸವನ್ನು ಮಾಡ್ತೀವಿ. ಅದೇ ರೀತಿ ನಾವು ನಿಮ್ಮ ಕಾರ್ಯಕ್ರಮಕ್ಕೂ ಸಹ ಅದೇ ರೀತಿಯಾದಂತಹ ಒಂದು ಜಸ್ಟಿಸ್ ಮಾಡ್ತೀವಿ, ನ್ಯಾಯ ಒದಗಿಸ್ತೀವಿ. ನೀವು ಮಾಡಿಕೊಂಡಿರ್ತಂತಹ ನಿಮ್ಮ ಆಶಯಗಳನ್ನು ನಾವು ಖಂಡಿತವಾಗ್ಲೂ ಜನರಿಗೆ ತಲುಪಿಸ್ತೀವಿ ಅನ್ನುವಂಥ ಭರವಸೆಯನ್ನು ನೀಡ್ತಾ ಇದ್ರು. ನಾವು ನಮ್ಮ ಕಾರ್ಯಕ್ರಮಗಳನ್ನು ನೋಡಿದಂತಹ ಅವ್ರ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಆಯೋಜಕರು ಅದೇ ಹೇಳೋದು, ನೀವಿಬ್ಬರು ಬಂದಿದ್ದೀರಲ್ಲ, ನೀವು ನೋಡ್ಕೋತೀರಾ ಬಿಡಿ, ನಾವು ಈ ಡೀಟೇಲ್ಸ್ ಕೊಟ್ಟರೆ ಸಾಕು, ಎಲ್ಲ ನೀವು ಮ್ಯಾನೇಜ್ ಮಾಡ್ತೀರಾ ಅಂತ. ಆ ರೀತಿ ನಮ್ಮ ಕೆಲಸ ಇದೆ. ಆದ್ರೆ ಯಾರೇ ಬಂದ್ರೆ ಯಾರೇ ಹೋದ್ರು ಆ ಒಂದು ನಿರೂಪಣೆ ಅಂತ ಬಂದಾಗ ಎತ್ತಿದ್ದವರೇ ಅಪರ್ಣ ಮಾಡಿ. ಸೊ ಈಗ ಆ ಒಂದು ಜಾಗ ಬರಿದಾಗಿದೆ ಅಂತ ಹೇಳ್ಬೋದಾ? ಖಂಡಿತವಾಗ್ಲೂ ಆ ಜಾಗ ಬರಿದಾಗಿದೆ. ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಪ್ಲೇಸ್ ಟು ಫಿಲ್. ಅದು ತಕ್ಷಣ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅವರು ಒಂದು ಸಂಪ್ರದಾಯವನ್ನು, ಒಂದು ದಾರಿಯನ್ನು ಹಾಕ್ಬಿಟ್ಟು ಹೋಗಿದ್ದಾರೆ. ಅವರು ಮಾಡಿದಂತಹ ಕೆಲಸಗಳು ಜನರ ಕಣ್ಮುಂದಿದೆ. ಸೊ ಅವರನ್ನು ರೀಪ್ಲೇಸ್ ಮಾಡೋದು ಖಂಡಿತವಾಗಲೂ ಕಷ್ಟ. ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಬಹುಶಃ ಇನ್ನೊಬ್ಬರು ಬರಬೇಕು, ಆ ರೀತಿ ಒಂದು ಸಂದರ್ಭ ಆಗ್ಬೋದೇ ಹೊರತು ಅಪರ್ಣ ಇಸ್ ಅಪರ್ಣ ಆ್ಯಂಡ್ ಅನ್ಪ್ಯಾರಲಲ್ ಆ್ಯಂಡ್ ಶೀ ಈಸ್ ಎ ಲೆಜೆಂಡ್. ಎಸ್, ಥ್ಯಾಂಕ್ ಯು. ನಮ್ಮ ಚಿಕ್ಕಪ್ಪ ಕನ್ನಡದ ಶ್ರೇಷ್ಠ ಚಿತ್ರ ಸಾಹಿತಿ ವಿಜಯ ನರಸಿಂಹ ಅವರು. ಸೊ ವಿಜಯ ನರಸಿಂಹ ಅವರು ಅಪರ್ಣ ಅವ್ರ ತಂದೆ ನಾರಾಯಣ ಸ್ವಾಮಿಗಳು, ಅವರು ಬಹಳ ಪ್ರಸಿದ್ಧ ಸಿನಿಮಾ ಪತ್ರಕರ್ತರು. ಸೊ ಅವ್ರ ಜೊತೆ ನಾನು ವಿಜಯ ನರಸಿಂಹ ಅವ್ರ ಜೊತೆ ಅಪರ್ಣ ಅವ್ರ ಮನೆಗೆ ಸುಮಾರು ಸಲ ಹೋಗ್ತಿದ್ದೆ ನಮ್ಮ ಚಿಕ್ಕಪ್ಪನ ಜೊತೆ. ಸೊ ಅಲ್ಲಿಂದನೇ ಫ್ಯಾಮಿಲಿ ಫ್ರೆಂಡ್ಸ್ ಆಗಿ ಒಂದು ಸಂಬಂಧ ರೂಪುಗೊಂಡಿತ್ತು. ಆ ನಂತರ ಆಕಾಶವಾಣಿಯಲ್ಲಿ ಭೇಟಿಯಾದ್ವಿ. ಆಕಾಶವಾಣಿಯಲ್ಲಿ ಹಲವಾರು ವರ್ಷಗಳ ಕಾಲ ನಾವು ಚೈಲ್ಡ್ ಆರ್ಟಿಸ್ಟ್ ಆಗಿ ಹಲವಾರು ನಾಟಕಗಳಲ್ಲಿ ಮಾಡಿ, ಆಮೇಲೆ ಅಲ್ಲಿ ಇಂಡಿಪೆಂಡೆಂಟಾಗಿ ಆಡಿಷನ್ಗೆ ಹಾಕ್ಕೊಂಡು ಅಲ್ಲಿ ನಾಟಕ ವಿಭಾಗದಲ್ಲಿ ಕಲಾವಿದರಾಗಿ ಗುರುತಿಸ್ಕೊಂಡ್ವಿ. ಆನಂತರ ದೂರದರ್ಶನ ಪ್ರಾರಂಭ ಆಯಿತು. ದೂರದರ್ಶನದಲ್ಲಿ ಒಂದೇ ದಿವಸ ಒಂದೇ ಬ್ಯಾಚಲ್ಲಿ ಅಪರ್ಣ ಅನೌನ್ಸರ್ ಆಗಿ ಸೆಲೆಕ್ಟ್ ಆದರು, ನಾನು ನ್ಯೂಸ್ ರೀಡರ್ ಆಗಿ ಸೆಲೆಕ್ಟ್ ಆದೆ. ಸೊ ತುಂಬ ವಾರಕ್ಕೆ 1-2 ದಿವಸ ನಾವು
ಅಪರ್ಣದು ಅನೌನ್ಸ್ಮೆಂಟ್ ಇದ್ದರೆ ನಂದು ನೆಕ್ಸ್ಟು ಅನೌನ್ಸ್ಮೆಂಟ್ ಮುಗಿತಾ ಇದ್ದ ಹಾಗೆ ನಾನು ನ್ಯೂಸ್ ರೀಡರಾಗಿ ನಾನು ಕಾಣಿಸ್ಕೊತಾ ಇದ್ದೆ. ಸೊ ಒಟ್ಟೊಟ್ಟಿಗೆ ತುಂಬ ವರ್ಷಗಳು ಕೆಲಸ ಮಾಡಿದ್ದೀವಿ. ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಾವು ಒಟ್ಟಿಗೆ ಸಹ ನಿರೂಪಕಿಯಾಗಿ ಅವರು ನಾನು ಇಬ್ಬರು ನಿರೂಪಕರಾಗಿ ಕೆಲಸ ಮಾಡಿದ್ದೀವಿ. ನಾನೊಂದು ಸ್ವಲ್ಪ ಈ ಡಬ್ಬಿಂಗು ಮತ್ತು ಆ್ಯಕ್ಟಿಂಗಿಗೆ ಸ್ವಲ್ಪ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ವೇದಿಕೆ ಕಾರ್ಯಕ್ರಮಗಳನ್ನು ಒಟ್ಟಿಗೆ ನಾವು ನಿರೂಪಣೆ ಮಾಡೋದು ಒಂದು ಸ್ವಲ್ಪ ಕಮ್ಮಿ ಆದರೂ ಸಹ ಹಲವಾರು ಸಾಕ್ಷ್ಯಚಿತ್ರಗಳಲ್ಲಿ ನಾವಿಬ್ಬರು ಒಟ್ಟಿಗೆ ನಿರೂಪಣಾ ಧ್ವನಿಯನ್ನು ಕೊಡ್ತಿದ್ವಿ. ಹೀಗೆ ಸುಮಾರು ಒಂದು 45 ವರ್ಷಗಳ ಒಡನಾಟ ಅಪರ್ಣಾ ಜೊತೆ ನನಗೆ ಈ ಕಲಾ ಮಾಧ್ಯಮದಲ್ಲಿ. ಅಪರ್ಣಾ ಒಂದು ನಿರೂಪಣೆಗೆ ಒಂದು ವಿಶೇಷವಾದ ಒಂದು ಮೆರುಗನ್ನು, ಒಂದು ವಿಶೇಷವಾದ ಸ್ಥಾನವನ್ನು, ನಿರೂಪಕರಿಗೆ ಒಂದು ವಿಶೇಷವಾದ ಗೌರವ ಸಿಗೋದಕ್ಕೆ ಸಾಧ್ಯ ಮಾಡಿಕೊಟ್ಟವರು ಅಪರ್ಣಾ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಅಪರ್ಣಾ ತುಂಬ ಚೆನ್ನಾಗಿ ಅವರ ತಂದೆ ಸಾಹಿತ್ಯ ಕ್ಷೇತ್ರದಲ್ಲೇ ಇದ್ದವರು, ಸಿನಿಮಾ ಪತ್ರಕರ್ತರು. ಅವರಿಂದನೇ ಬಂದಂತಹ ಈ ಭಾಷಾ ಕಲಿಕೆಯ ಆಸ್ತೆ ಅವರು ಕೂಡ ಬರವಣಿಗೆಲೆಲ್ಲ ತೊಡಗಿಸ್ಕೊಂಡು ಭಾಷೆ ಬಗ್ಗೆ ತುಂಬ ಓದ್ಕೊಂಡಿದ್ದರು. ಅಪರ್ಣಾ ಹಲವಾರು ಲೇಖನಗಳನ್ನು ದಿನಪತ್ರಿಕೆಗಳಿಗೆ ಬರೆಯೋರು. ತುಂಬ ಶ್ರಮಪಟ್ಟು ಭಾಷೆಯ ಹಿಡಿತವನ್ನು ಅವರು ಸಂಪಾದನೆ ಮಾಡಿಕೊಂಡು ಅವರ ಭಾಷಾ ಪ್ರಯೋಗ ಆಗಲಿ, ಅವರ ನಿರೂಪಣಾ ಒಂದು ಆ ಶೈಲಿ ಇದೆಯಲ್ಲ, ಒಂದು ಸ್ಟೈಲ್ ಇತ್ತು. ಅಪರ್ಣಾ ಒಂದು ಮುದ್ದಾಗಿ ಮಾತಾಡೋರು. ನಾವೆಲ್ಲ ಮುಂಚೆ ರೇಗಿಸ್ತಾ ಇದ್ವಿ ಅಪರ್ಣಾಗೆ, ತುಂಬ ಮುದ್ದಾಗಿ ಮಾತಾಡ್ತೀರ ಅಲ್ವಾ ನೀವು ಅಂತ. ಬಟ್ ಅದು ಹೇಗೆ ಆಮೇಲಿಂದ ಅದೊಂದು ಸ್ಟ್ಯಾಂಪ್ ಆಗೋಯ್ತು ಅಂದರೆ ಅವರು ಆ ರೀತಿ ಮಾತಾಡಿದ್ರೇ ಚೆನ್ನ ಅನ್ನೋಷ್ಟ್ರ ಮಟ್ಟಿಗೆ ಅದಕ್ಕೊಂದು ಛಾಪನ್ನು ಮೂಡಿಸ್ಕೊಟ್ಟವ್ರು ಅಪರ್ಣಾ. ಏನಾದರೂ ನಿರೂಪಣಾ ಕ್ಷೇತ್ರದಲ್ಲಿ ಮುಂದೆ ಯಾರಾದರೂ ತೊಡಗಿಸ್ಕೊಂಡು ನಿರೂಪಕಿಯರು ಆಗಬೇಕು ಅನ್ನೋ ಹಾಗಿದ್ದರೆ ಅಪರ್ಣಾ ಟೀಚರು, ಅಪರ್ಣಾ ಮಾಡಿರೋ ಕಾರ್ಯಕ್ರಮಗಳನ್ನು ಯೂಟ್ಯೂಬಲ್ಲಿ ತಗೊಂಡು ಅದನ್ನು ನೋಡಿ ಒಂದು ಸಾಧನೆ ಮಾಡಬಹುದು. ಅಷ್ಟರ ಮಟ್ಟಿಗೆ ಅವರು ಒಂದು ಆ ಟೀಚಿಂಗ್ ಮೆಟೀರಿಯಲ್ನ ಬಿಟ್ಟು ಹೋಗಿದ್ದಾರೆ. ಅಷ್ಟು ಶ್ರೇಷ್ಠವಾದ ಕಲಾವಿದೆ. ಅವರು ಇವತ್ತಿಲ್ಲ ಅಂತ ಒಂಥರ ನೆನೆಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿದೆ. 2 ತಿಂಗಳ ಹಿಂದೆ ದೂರವಾಣಿಯಲ್ಲಿ ಅವ್ರ ಜೊತೆ ಮಾತಾಡಿದ್ದೆ. ಅದೇ ನಮ್ಮಿಬ್ಬರ ಕಡೆಯ ಸಂವಾದ ಆಗಿದೆ. ತುಂಬ ನೋವಾಗ್ತಿದೆ. ಇಷ್ಟು ವರ್ಷಗಳು ಒಟ್ಟೊಟ್ಟಿಗೆ ಮಾಡಿ ನಾವು ಮುಂದೆ ಬಂದಿದ್ವಲ್ಲ, ಈಗ ಅವರಿಲ್ಲ, ಇಷ್ಟು ಬೇಗ ಹೊರಟೋಗ್ತಾರೆ. ನೋಡಿದ್ರೆ ಅವರು ಮಲ್ಕೊಂಡಿದ್ದಾರೆ, ನೋಡಿದ್ರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ತಯಾರಿ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಹೋಗ್ತಾರೇನೋ ಅನ್ನೋಷ್ಟು ಮುಖದಲ್ಲಿ ಕಳೆ ಇದೆ. ಅಪರ್ಣಾ ಇಲ್ಲ ಅನ್ನೋದನ್ನು ಖಂಡಿತವಾಗ್ಲೂ ನಂಬಕ್ಕಾಗ್ತಿಲ್ಲ. ಆಕೆ ಆತ್ಮಕ್ಕೆ ಆಗುವಂಥ ಶಾಂತಿಯನ್ನು ಕೊಡಬೇಕು ಅಂತಷ್ಟೇ ನಾನು ಕೇಳ್ಕೊಳ್ಳೋದಕ್ಕೆ ಸಾಧ್ಯ. ಅಚ್ಚ ಕನ್ನಡವನ್ನು ಸ್ವಚ್ಛವಾಗಿ, ಸುಲಲಿತವಾಗಿ, ಪಂಡಿತರಿಂದ ಪಾಮರರವರೆವಿಗೂ ಭೇಷ್ ಅನ್ನಿಸಿಕೊಳ್ಳುವ ಮಟ್ಟದಲ್ಲಿ ಕನ್ನಡವನ್ನು ವಾಕ್ಚಾತುರ್ಯದಿಂದ ಮೋಡಿ ಮಾಡಿದಂತಹ ಕಲಾವಿದೆ ಯಾರಾದರೂ ಇದ್ದರೆ ಅದು ಅಪರ್ಣಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದು ವಿಷಯನ ಸ್ಮರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾರಾಯಣ ಸ್ವಾಮಿಯವರ ಮಗಳು ಪತ್ರಕರ್ತರವರು ಯಾರ ಕೈಲಿ ಸಿಕ್ಕಿದ್ರು, ಎಲ್ಲಿ ತೇರ್ಗಡೆ ಆದರು ಅನ್ನೋದು ಬಹಳ ಮುಖ್ಯವಾದ ವಿಷಯ. ನಿರ್ದೇಶಕ ದಿಗ್ಗಜ ಪುಟ್ಟಣ್ಣ ಕಣಗಾಲ್, ಮೇರು ಪರ್ವತ ಅಂಥವ್ರ ಕೈಯಲ್ಲಿ ಸಿಕ್ಕಿ ಅವರು ಮೊದಲನೇ ಬಾರಿಗೆ ಮೊದಲನೇ ಶಾಟ್ ತೆಗೆದಿದ್ದು ಕಂಠೀರವ ಸ್ಟುಡಿಯೋದಲ್ಲಿ ನನಗೆ ಇವತ್ತು ಚೆನ್ನಾಗಿ ಜ್ಞಾಪಕ ಇದೆ. ಅದರಲ್ಲಿ ನಾನು ಭಾಗವಹಿಸುವಂಥ ಯೋಗ ಕೊಟ್ಟಿದ್ದ ಪರಮಾತ್ಮ, ಅವನಿಗೆ ಧನ್ಯವಾದ ಹೇಳ್ತೀನಿ. ಕನ್ನಡದ ಸರ್ವಶ್ರೇಷ್ಠ ತಾರೆ ಜಯಂತಿಯವರಿದ್ದರು, ಮತ್ತು ಅಂಬರೀಷ್ ಅವರಿದ್ದರು. ಅವ್ರ ಜೊತೆ ನಮ್ಮ ಜೊತೆ ಮಾಡುವಂಥದ್ದು ಬಹಳ ಮುಖ್ಯವಾದ. ಇನ್ನೊಂದು ವಿಷಯ ಗಮನಿಸಬೇಕು ಅಂದರೆ, ಚಿತ್ರರಂಗದಲ್ಲಿ ಸ್ಲೋ ಮೋಷನ್ ತಂದವರು ಮತ್ತು ಪ್ರಪ್ರಥಮ ಬಾರಿಗೆ ಸ್ಟಡಿ ಕ್ಯಾಮ್ರಾವನ್ನು ತಂದವರು ಪುಟ್ಟಣ್ಣ ಕಣಗಾಲ್ ಅಂತ ಧೈರ್ಯವಾಗಿ ಹೇಳ್ತೀನಿ. ಅದರ ಕ್ಯಾಮ್ರಾಮನ್ ಮಾಡಿದವರು ರಾಜೀವ್ ಮೆನನ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಹಾಗಾಗಿ ಅದರಲ್ಲಿ ಅಭಿನಯಿಸಿದ್ವಿ. ಅಪರ್ಣಾ ಮಗು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಅವ್ರ ಕಾಯ ಬಿಟ್ಟಿದ್ರು, ಅವರ ಧ್ವನಿ ನಮ್ಮ ಕಿವಿಯಲ್ಲಿ ಇವತ್ತೂ ಇದ್ದೇ ಇರುತ್ತೆ. ಯಾರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಚಿರಪರಿಚಿತರಾಗ್ತಾಳೆ, ಸದಾ ಅವರು ಹೃದಯದಲ್ಲಿ ನಿಲ್ಲಿಸುತ್ತಾಳೆ. ಅಷ್ಟೇ. ನಮಸ್ಕಾರ. ತುಂಬ ನೋವಾಗುತ್ತೆ. ಯಾಕೆ ಅಂತಂದರೆ 6.5 ವರ್ಷ ಸತತವಾಗಿ ನಾನು, ಅಪ್ಪಣ್ಣ ಅವರು, ಇಡೀ ತಂಡ ಒಂದು ಮಜಾ ಟಾಕೀಸಲ್ಲಿ ಇಡೀ ಕರ್ನಾಟಕದ ಪ್ರತಿಯೊಬ್ಬರಿಗೂ ಖುಷಿ ಕೊಟ್ವಿ, ನಗಿಸಿದ್ವಿ. ಒಂದು ವಿಶೇಷವಾಗಿ ಅಪ್ಪಣ್ಣ ಅವರು ಈ ಹಿಂದೆ ದೂರದರ್ಶನಲ್ಲಿ
ಒಂದು ಗಂಭೀರವಾಗಿ ನ್ಯೂಸ್ ರೀಡರ್ ಆಗಿ, ಹಾಗೆ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಿರೂಪಿಸಿ ನಿರೂಪಕರಾಗಿ ಖ್ಯಾತಿ ಪಡೆದಿದ್ರು. ಅದಾದ ನಂತರ ಒಂದು ಕಂಪ್ಲೀಟ್ ಮಜಾ ಟಾಕೀಸಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ನು, ಒಂದು ಕಾಮಿಡಿ ಪಾತ್ರ ದೊಡ್ಡದಾಗಿ ಕ್ಲಿಕ್ ಆಯಿತು, ವರಲಕ್ಷ್ಮಿಯ ಪಾತ್ರ. ಮತ್ತು ವರಲಕ್ಷ್ಮಿ ಮತ್ತು ಇಜಿಲ ಅಂತಲೇ ಖ್ಯಾತಿಯಾದ ನಾವು ಇಬ್ಬರು ನಮ್ಮ ಒಂದು ತಮಾಷೆ, ಹಾಸ್ಯ ಮತ್ತು ಆ ಘಟನೆಗಳನ್ನ ನೆನೆಸ್ಕೊತಾ ಇದ್ದರೆ ನೋವಾಗುತ್ತೆ. ಯಾಕಂದರೆ ಇವತ್ತಿಲ್ಲಿ ನೋಡಿ ತುಂಬ ನೋವಾಯಿತು ಮತ್ತು ಮಾತುಗಳು ಬರಲ್ಲ, ಹಳೆಯ ನೆನಪುಗಳಾಗುತ್ತೆ. ಮತ್ತು ನಾನು ಚಿಕ್ಕ ಹುಡುಗ ಆಗಿಂದ ಅವರು ಪರಿಚಯ, ಯಾಕಂತಂದರೆ ಅವರ ತಂದೆ ಖ್ಯಾತ ಪತ್ರಕರ್ತರು, ಕನ್ನಡಪ್ರಭ ಕೆಲಸ ಮಾಡ್ತಾಯಿದ್ರು. ಅದಾದ ನಂತರ ಅಪರ್ಣ ಅವರ ಸಂಪರ್ಕ ಆಯಿತು. ಹಲವಾರು ನನ್ನ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದಾರೆ. ನನ್ನ ಸಿನಿಮಾ ಕಾರ್ಯಕ್ರಮಗಳಿರ್ಬೋದು, ಪತ್ರಿಕೆ ಕಾರ್ಯಕ್ರಮಗಳಿರ್ಬೋದು. ಮತ್ತು ಇತ್ತೀಚೆಗಷ್ಟೇ ಒಂದು ಲಂಕೇಶ್ ಅವ್ರ ಬಗ್ಗೆ, ನಮ್ಮ ತಂದೆ ಬಗ್ಗೆ ಒಂದು ಕಾರ್ಯಕ್ರಮ ಅವರೇ ನಡೆಸ್ಕೊಟ್ರು. ಒಂದು ದೊಡ್ಡ ವೇದಿಕೆ ಆಗಿತ್ತು. ಯಾಕೆ ಅಂತಂದರೆ ಅಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರಿದ್ದರು, ಶಿವಪ್ರಕಾಶ್ ಅವರಿದ್ದರು, TN ಸೀತಾರಾಮ್ ಅವರಿದ್ದರು, ಪ್ರಕಾಶ್ ಬೆಳವಾಡಿ ಅವರಿದ್ದರು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಲಂಕೇಶ್ ಬಗ್ಗೆ ಅದ್ಭುತವಾಗಿ ತಿಳ್ಕೊಂಡಿದ್ದ ಅಪರ್ಣ ಅವರು ಅದ್ಭುತವಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು. ಮತ್ತು ಒಂದು ಅದ್ಭುತವಾದ ನಟಿ. ಮತ್ತು ನನಗೆ ತಿಳಿದಿರೋ ಹಾಗೆ ಇಡೀ ಕರ್ನಾಟಕದಲ್ಲಿ ಅವರ ಥರ ಕನ್ನಡ ಮಾತಾಡೋದು, ಆ ವ್ಯಾಕರಣ, ಉಚ್ಚಾರಣೆ ಬಹುಶಃ ಬೇರೆ ಯಾರೂ ಮಾತಾಡ್ತಾ ಇರಲಿಲ್ಲ. ಯಾಕಂದರೆ ಒಂದು ಅವರ ಮಾತಿನಲ್ಲಿ, ಅವರ ಭಾಷೆಯಲ್ಲಿ ಕನ್ನಡನ ಕೇಳಿಸ್ಕೊಳ್ಳೋದೇ ಒಂದು ಆನಂದವಾಗಿತ್ತು, ಖುಷಿ ಕೊಡ್ತಾಯಿತ್ತು, ಸಂತೋಷ ಕೊಡ್ತಾಯಿತ್ತು. ಮತ್ತು ಕೊನೆಯದಾಗಿ ವಿಶೇಷವಾಗಿ ಒಂದು ಮಜಾ ಟಾಕೀಸಿನ ವರಲಕ್ಷ್ಮಿಯನ್ನು ಇವತ್ತು ನಾವು ಕಳ್ಕೊಂಡಿಲ್ಲ. 600ಕ್ಕೂ ಹೆಚ್ಚು ಎಪಿಸೋಡ್ಗಳಲ್ಲಿ ಅವರು ನಟಿಸಿದ್ದಾರೆ, ನನ್ನ ಜೊತೆಗೆ ನಟಿಸಿದ್ದಾರೆ, ನಮ್ಮ ಜೊತೆಗೆ ನಟಿಸಿದ್ದಾರೆ. ಮತ್ತು ಒಂದು ತಂಡದ ಒಂದು ತುಂಬ ಮುಖ್ಯ ಸದಸ್ಯರಾಗಿ ನಮ್ಮೆಲ್ಲರಿಗೂ ಮತ್ತು ಇಡೀ ಕರ್ನಾಟಕಕ್ಕೆ ನಗಿಸ್ತಾನೆ ಇರ್ತಾರೆ ಮತ್ತು ನಮ್ಮ ಜೊತೆಗೇ ಇರ್ತಾರೆ ಅಂತ ಹೇಳ್ತಾ ತುಂಬ ನೋವಿನಿಂದ ಅವ್ರನ್ನ ಬೀಳ್ಕೊಡ್ತಾ ಇದ್ದೀವಿ. ಮತ್ತು ಭಗವಂತ ಇಡೀ ಸಂಸಾರಕ್ಕೆ ಒಂದು ಅವರ ಪತಿಗೆ ಶಕ್ತಿ ನೀಡಲಿ ಅಂತ ಹೇಳ್ತಾ ನಾವು ಇವ್ರ ಮನೆಯಲ್ಲೇ ಮದುವೆ ಮಾಡ್ಕೊಂಡಿದ್ದು 32 ವರ್ಷ ಕೆಳಗಡೆನಲ್ಲಿ. ಇನ್ನು ಇವ್ರ ಮನೇಲಿ ವಸ್ತಾರೆ ನಾಗರಾಜ್ ಅವ್ರ ಮನೆಯಲ್ಲಿ ನಾವು 32 ವರ್ಷ ಕೆಳಗಡೆ ಮದುವೆ ಮಾಡ್ಕೊಂಡಿದ್ದೀವಿ ಅವ್ರ ಮನೆಯಲ್ಲಿ. ಅವರು ತುಂಬ ಆಪ್ತರು, ನಮಗೆ ರಿಲೇಷನ್ ಕೂಡ ಆಗಬೇಕು. ಕನ್ನಡದ ಒಂದು ಶ್ರೇಷ್ಠ ಕುಡಿಯನ್ನು ಕಳ್ಕೊಂಡಿದ್ದೀವಿ ನಾವು ಅಂತ ಒಂದು ತುಂಬ ಲಾರದ ನಷ್ಟ ಆಗ್ತದೆ ಕನ್ನಡಿಗರಿಗೆಲ್ಲ. ದೇವರು ಎಲ್ಲರಿಗೂ ಅವರ ಬಂಧು ಮಿತ್ರರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಮತ್ತು ಅವರಿಗೆ ಅವರು ಮರಣದಿಂದ ಆಗಿರುವ ದುಃಖವನ್ನು ತಡೆದುಕೊಳ್ಳಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆದರೆ ಈಗ ಕಾಲ ಬದಲಾವಣೆ ಆಗಿದೆ. ಈಗ ನಮ್ಮ ಸ್ನೇಹಿತರುಗಳೆಲ್ಲ ಹೋಗ್ತಾ ಇದ್ದಾರೆ, ಅಂದರೆ ನಮ್ಮ ವಯಸ್ಸಿನವರು 70, 60. ದುರಂತ ಅಂದರೆ ಏನಪ್ಪ ಅಂದರೆ ನಮಗಿನ್ನ ಸಣ್ಣ ವಯಸ್ಸಿನವರು ಹೋಗೋದು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೆ ಉದಾಹರಣೆ ಅದು ಅಪ್ಪು ಆಗಿರ್ಬೋದು ಅಥವಾ ನನ್ನ ಹಳೆಯ ಚಿರು ಆಗಿರ್ಬೋದು. ಇವತ್ತೇನಪ್ಪ ಅಂದರೆ ಕನ್ನಡತಿ ಅಪರ್ಣ, ಕನ್ನಡತಿ, ಅಪ್ಪಟ ಕನ್ನಡತಿ. ಅವಳು ಪರಿಶುದ್ಧವಾದ ಕನ್ನಡವನ್ನು ಮಾತಾಡ್ತಾಯಿದ್ಲು. ಅವಳಿಗೆ ಸುಸಂಸ್ಕೃತೆ, ಒಳ್ಳೆಯವಳು. ಅನೇಕ ಧಾರಾವಾಹಿಗಳಾಗಿರ್ಬೋದು ಅಥವಾ ಅವಳ ಒಂದು ಏನು ನಿರೂಪಣೆ ಆಗಿರ್ಬೋದು, ಎಲ್ಲೂ ಆರ್ಭಟ ಇರ್ತಿರಲಿಲ್ಲ. ಸಹಜವಾಗಿ ಸುಲಲಿತವಾಗಿ ಕನ್ನಡವನ್ನು ಮಾಡಿ ನಮ್ಮ ಕಿವಿಗಳಿಗೆ ಆನಂದ ತಂದಂಥ ಅಪರ್ಣ ನಮ್ಮ ಮುಂದೆ ಇವತ್ತಿಲ್ಲ. ಅವರ ಯಜಮಾನರನ್ನು ಮೀಟ್ ಮಾಡಿದೆ. ಒಂದು ಮಾತು ಹೇಳಿದ್ರು, ಆಕೆ ಮುತ್ತೈದೆಯಾಗಿ ತೀರ್ಕೊಂಡಿದ್ದಾಳೆ. ಅದೊಂಥರ ವರ ಅಂತ ಹೇಳ್ಬೋದು. ಯಾಕೆಂದರೆ ಸಾವು ನಿಶ್ಚಿತ, ಆದರೆ ಮುತ್ತೈದೆಯಾಗಿ ಹೋಗೋದಿದೆಯಲ್ಲ, ಅದು ಅವ್ರು ಪಡ್ಕೊಂಬಂದಂಥ ವರ ಅಂತ ಹೇಳಬೇಕಾಗತ್ತೆ. ಅವ್ರ ತಂದೆ ಆಶೀರ್ವಾದ. ಏನೇ ಆಗಲಿ ಸಾವಿನೇ, ಅದು ಯಾವ ರೀತಿ ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ. ಅವಳು ಕನ್ನಡಕ್ಕೆ ಮಾದರಿಯಾಗಿದ್ದಾಳೆ. ಆ ಮಾದರಿ ಎಲ್ರಿಗೂ ಸಿಗಲಿ ಅಂತ ಒಂದು ಕನ್ನಡತಿ ನಮಗೆ ಬೇಕಾಗಿದೆ ಇವತ್ತು. ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಇಂತಹ ಒಂದು ವ್ಯಕ್ತಿ, ಅಂದರೆ ನಿರೂಪಕಿಯಾಗಿರ್ಬೋದು, ನಟಿಯಾಗಿರ್ಬೋದು, ಅಥವಾ ಒಂದು ಹೆಣ್ಣು ನಮಗೆ ಮಾದರಿ ಆಗಬೇಕಾಗತ್ತೆ. ಬಹುಶಃ ಅದೇನೋ ಗೊತ್ತಿಲ್ಲ, ಅವಳ ಮೊದಲನೇ ಚಿತ್ರನೇ ಮಸಣದ ಹೂವು ಅಂತ ಬಂದುಬಿಟ್ಟಿದೆ. ಯಾಕೋ ಇದೆಲ್ಲ
ಕಾಕತಾಳೀಯ ಅಂತ ಅನ್ಸುತ್ತಾ ಅಂತ ಗೊತ್ತಿಲ್ಲ. ಪುಟ್ಟಣ್ಣ ಕಣಗಲ್ಲು ಇವಳನ್ನ ನಾಯಕಿಯಾಗಿ ಮಸಂದ ಹೂವಿನಲ್ಲಿ ತಂದಿದ್ದಾರೆ. ಇವತ್ತು ಅವಳಿಲ್ಲ, ಆದರೆ ಆ ಸಿನಿಮಾ ಇದೆ. ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ಅಭಿನಯ ಮಾಡಿದ್ದಾಳೆ ಅಂತ. ನನ್ನ ಜೊತೆ ಕೂಡ ಒಂದು ಧಾರಾವಾಹಿನಲ್ಲಿ ಮಾಡಿದ್ಲು, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಾಡಿಸಿದಂಥ ಧಾರಾವಾಹಿ. ಅದರಲ್ಲಿ ಇಬ್ಬರು ನಾಯಕರು, ಒಬ್ಬಳು ನಾಯಕಿ, ನಾನು ಮತ್ತು ವಿಜಯಕಾಶಿ ಮಾಡಿದ್ವಿ. ಅಪರ್ಣ ಮಾಡಿದ್ವಿ. ನನ್ನ ನಾಯಕಿ ನನ್ನ ಜೊತೆ ಇಲ್ಲ, ಆ ಕೊರಗು ನನಗಿದೆ. ಇರಲಿ, ಏನೇ ಆದರೂ ಜೀವನವನ್ನು ಎದುರಿಸ್ಕೊಂಡು ಮುಂದೆ ಹೋಗಬೇಕು. ಕನ್ನಡಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಿ ನಾನು ಅವಳ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಅಷ್ಟೇ. ನಮಸ್ಕಾರ. ಬಸವ ವೇದಿಕೆ ಇರ್ಬೋದು, ಸಂಸ್ಕೃತಿ ಸಂಗಮ ಟ್ರಸ್ಟ್ ಇರ್ಬೋದು, ಅಥವಾ ನಾವು ಮಾಡ್ತಾ ಇದ್ದಂಥ ರಾಷ್ಟ್ರದ ಉತ್ಸವಗಳು ಮತ್ತು ಹಬ್ಬಗಳಲ್ಲಿ ಅಪರ್ಣ ಇದ್ದರೆ ಕಾರ್ಯಕ್ರಮ ಸಂಪೂರ್ಣ ಅಂತ ನಾನು ಯಾವಾಗಲೂ ಆಕೆಗೆ ಪ್ರೀತಿಯಿಂದ ಹೇಳ್ತಾ ಇದ್ದೆ. ಅಪರ್ಣ ನೀನಿದ್ದರೆ ಕಾರ್ಯಕ್ರಮ ಪೂರ್ಣ, ಸಂಪೂರ್ಣ, ಪರಿಪೂರ್ಣ ಅಂತ ಹೇಳ್ತಾ ಇದ್ದೆ. ಸದಾ ಹಸನ್ಮುಖಿ, ನಗನಗ್ತಾ ಕಾರ್ಯಕ್ರಮ ನಡೆಸ್ಕೊಡ್ತಾಯಿದ್ರು. ಕಾರ್ಯಕ್ರಮ ನಡೆಯುವ 10-15 ನಿಮಿಷ ಮುಂಚೆ ಬಂದರೂ ಸಹ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಆ ಪ್ರಸಂಗಕ್ಕೆ, ಸಮಾರಂಭಕ್ಕೆ ತಕ್ಕ ಹಾಗೆ ಕಾರ್ಯಕ್ರಮವನ್ನು ಅಚ್ಚ ಕನ್ನಡದಲ್ಲಿ, ಆಕೆ ಕನ್ನಡವನ್ನು ಕೇಳುವುದೇ ಒಂದು ಭಾಗ್ಯ. ಅಷ್ಟು ಶುದ್ಧವಾದ, ಅರ್ಥಪೂರ್ಣವಾದ ಕನ್ನಡಗಳು. ಮತ್ತು ವಿಶೇಷವಾಗಿ ವಿರೂಪಣೆ ಮಾಡ್ತಾ ಇರಲಿಲ್ಲ. ಭಾಳಷ್ಟು ಜನ ವಿರೂಪಣೆ ಮಾಡ್ತಾರೆ. ನಿರೂಪಕರೇ ಮುಖ್ಯ ಭಾಷಣಕಾರರಿಗಿಂತ ಹೆಚ್ಚು ಮಾತನಾಡುವ ಅಧಿಕ ಪ್ರಸಂಗತನ ಇರುತ್ತೆ. ಆದರೆ ಅಪರ್ಣ ಅವರ ನಿರೂಪಣೆ ಬಹಳ ಸ್ಪಷ್ಟವಾಗಿತ್ತು, ಶುದ್ಧವಾಗಿತ್ತು ಮತ್ತು ಬಹಳ ಸಂಕ್ಷಿಪ್ತವಾಗಿರುತ್ತೆ. ನಿರೂಪಣೆಯ ಕೆಲಸವೇ ಅದು. ಇಬ್ಬರು ಮಾತುಗಾರರ ನಡುವೆ ಒಂದು ಸಂಪರ್ಕವನ್ನು ಏರ್ಪಡಿಸುವಂಥದ್ದೇ ನಿರೂಪಕಿಯ ಕೆಲಸ. ಆ ಪ್ರಸಂಗಕ್ಕೆ ತಕ್ಕ ಹಾಗೆ ನಾವು ಆಕೆಯಲ್ಲಿ ಒಬ್ಬ ನಟಿಯನ್ನು ಕಾಣ್ತಾ ಇದ್ವಿ, ಒಬ್ಬ ಅನನ್ಯವಾದ ಇಂಗ್ಲೀಷ್ ಮತ್ತು ಕನ್ನಡದ ನಿರೂಪಕಿಯನ್ನು ಕಾಣ್ತಾ ಇದ್ವಿ. ಎಲ್ಲಕ್ಕಿಂತ ಮಿಗಿಲಾಗಿ ಹಸನ್ಮುಖಿಯ ಒಬ್ಬ ಸ್ನೇಹಿತೆಯನ್ನಾಗಿ ನಾವು ಕಾಣ್ತಾ ಇದ್ವಿ. ನಾನು ಬಹುಶಃ ಬಸವೇದಿಕೆ 26 ವರ್ಷಗಳ ಕಾಲ ಸತತವಾಗಿ ಆಕೆ ನಿರೂಪಣೆ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳಲ್ಲಿ. ಅನೇಕ ಕಾರ್ಯಕ್ರಮಗಳಲ್ಲಿ ಹೇಮಮಾಲಿನಿಯ ಒಂದು ನೃತ್ಯ ಕಾರ್ಯಕ್ರಮ ಇರ್ಬೋದು, SP ಬಾಲಸುಬ್ರಹ್ಮಣ್ಯ ಕಾರ್ಯಕ್ರಮ ಇರ್ಬೋದು, ಮತ್ತು ಸನ್ಮಾನ್ಯ ರಾಷ್ಟ್ರಪತಿಗಳ ಕಾರ್ಯಕ್ರಮ. ಹೀಗೆ ನಾನು ಈಗ ನಾನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೇನೆ. ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗಲೂ ಸಹ ಅನೇಕ ಕಾರ್ಯಕ್ರಮಗಳಲ್ಲಿ ಆಕೆ ಬಂದು ನಿರೂಪಣೆ ಮಾಡಿದ್ದಾಳೆ. ಆಕೆ ಒಂದು ನಿರೂಪಣೆ ಮಾಡತಕ್ಕಂಥವರ ಒಂದು ತರಬೇತಿ ಕೊಡ್ತಕ್ಕಂಥ ಶಾಲೆಯನ್ನು ತೆರೆದಿದ್ದರೆ ಚೆನ್ನಾಗಿರ್ತಾಯಿತ್ತು. ನಿರೂಪಕರಿಗೆ ಆ ರೀತಿಯ ಒಂದು ತರಬೇತಿ ಬೇಕಾಗಿತ್ತು. ಅದನ್ನು ಮಾಡಬೇಕು ಅನ್ನೋ ಹಂಬಲ, ಕನಸು ಸಹ ಇತ್ತು. ಆ ಕನಸು ನೆರವೇರದೆ ಆಕೆ ಇವತ್ತು ನಮ್ಮ ಮುಂದೆ ಇಲ್ಲ. ಆಕೆ ಸರ್ವಕಾಲಕ್ಕೂ ಒಬ್ಬ ಶ್ರೇಷ್ಠ ನಿರೂಪಕಿಯಾಗಿ, ನಟಿಯಾಗಿ, ಹಸನ್ಮುಖಿ ಸ್ನೇಹಿತಿಯಾಗಿ ಕಾಣ್ತಾಳೆ. ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೊಡ್ತೇನೆ. ನಮಸ್ಕಾರ. ಅಲ್ಲ, ಭಾಳ ಮೊದಲನೇದಾಗಿ ಕನ್ನಡಕ್ಕೆ ಒಂದು ನಷ್ಟ ಆಗಿದೆ, ಒಂದು ಕನ್ನಡತಿಯನ್ನು ಕಳ್ಕೊಂಡಿದ್ದೀವಿ. ಇದು ದುಃಖಕರ ವಿಚಾರ. ಮೇಲಾಗಿ ನಾವು ಒಟ್ಟಿಗೆ ಅಭಿನಯಿಸ್ತಾ ಇರೋವಂಥ ಸಂದರ್ಭದಲ್ಲಿ ಅವರು ತೋರಿಸ್ತಾ ಇದ್ದಂಥ ಪ್ರೀತಿ, ನಮ್ಮೊಟ್ಟಿಗೆ ಇದ್ದಂಥ ಒಂದು ಒಡನಾಟ ಯಾವತ್ತೂ ಕೂಡ ಮರೆಯೋಕ್ಕಾಗೋದಿಲ್ಲ. ಈ ಥರ ಒಂದು ಸ್ಥಿತಿಯಲ್ಲಿ ನಾನು ನೋಡ್ತೀನಿ ಅಂತ ಕನಸಲ್ಲೂ ನಾನು ನೆನೆಸ್ಕೊಳ್ತಿಲ್ಲ. ಬಿಕಾಸ್ ಅವರು ಅಷ್ಟು ಸುಂದರವಾದವರು, ಅಷ್ಟು ನಗುಮುಗ್ದವರು. ಮತ್ತು ಅವರು ಯಾವತ್ತೂ ಹೋಟ್ಲಲ್ಲಿ ತಿಂದಿದ್ದು ನಾನು ನೋಡಲಿಲ್ಲ. ಅವರು ಯಾವಾಗಲೂ ಮನೆಯಿಂದ ಕಟ್ಟಿಸ್ಕೊಂಡು ಬರೋರು, ಮನೆಯಿಂದನೇ ನೀರು ತರೋರು. ಅಂಥ ಶುದ್ಧವಾಗಿದ್ದವ್ರಿಗೆ ಭಗವಂತ ಈ ಥರ ಮಾಡಿದ್ದು ಭಾಳನೇ ನೋವಾಗುತ್ತೆ. ಈ ಥರ ದಿನಗಳಲ್ಲಿ ನಾನು ಬಂದಿದ್ದು ನನಗೆ ಅವ್ರನ್ನ ನೋಡೋಕ್ಕಾಗ್ತಿಲ್ಲ. ಬಿಕಾಸ್ ಅವ್ರು ಅಷ್ಟು ಖುಷಿಯಾಗಿ ಲವಲವಿಕೆಯಾಗಿ ಇದ್ದಿದ್ದು ನನಗೆ ತುಂಬಾ ಇಷ್ಟ. ನನಗೆ ಚಿಕ್ಕ ವಯಸ್ಸಿಂದ ಅಪರ್ಣ ಅವ್ರನ್ನ ನೋಡಿ ನಾನು ಕನ್ನಡ ಅನ್ನೋದು ಹೇಗೆ ಅನ್ನೋದು ಕಲ್ತಿದ್ದು, ಕನ್ನಡ ಮಾತಾಡೋದು ಹೇಗೆ, ನಿರೂಪಣೆ ಹೇಗೆ ಮಾಡಬೇಕು ಅಂತ ಕಲ್ತಿದ್ದು ಅವರಿಂದನೇ. ಕೆಲವು ಪದಗಳು ಪುಸ್ತಕಗಳಲ್ಲೇ ಇರಲ್ಲ, ಅವರ ಒಂದು ಬಾಯಿಂದ ಕೇಳ್ತಾ ಇದ್ವಿ. ಅವ್ರದ್ದು ಎಷ್ಟು ಶುದ್ಧವಾಗಿತ್ತು ಕನ್ನಡ ಅಂದರೆ ತುಂಬ ಬುದ್ಧಿವಂತರಾಗಬೇಕು ಅಂತಿಲ್ಲ, ಅಂಥವ್ರಿಗೂ ಅರ್ಥ ಆಗೋದು, ಅತಿ ಬುದ್ಧಿವಂತರಿಗೂ ಅರ್ಥ ಆಗೋದು. ಶುದ್ಧ ಕನ್ನಡದಲ್ಲಿ ಮಾತಾಡೋರು. ಬರೀ ನಿರೂಪಣೆ ಅಲ್ಲ, ನಾವೆಲ್ಲರೂ ಸಿಕ್ಕಿದಾಗ ಈಗಿನ ಕಾಲದಲ್ಲಿ ಬರೀ ಕಂಗ್ಲೀಷೇ ಆಗೋಗಿದೆ. ಬಟ್ ಅವ್ರು ನೋಡಿ ಕಲಿಯೋದು ಬಹಳ ಇತ್ತು. ಆ್ಯಂಡ್ ಅವರ ಹಸನ್ಮುಖಿ, ಯಾವಾಗಲೂ ನಗ್ತಿದ್ರು. ಎಷ್ಟೇ ನೋವು, ಈ ನೋವೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತೀನಿ ಅಷ್ಟೇ. ಅವರಲ್ಲಿರೋ ವಿದ್ಯೆ ನಮಗೂ ಸಿಗಲಿ, ಅವರಷ್ಟು ವಿನಯತೆ ನಮಗೂ ಬರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ನಮಸ್ಕಾರ. ಆಗಲಿ
ಪ್ರತಿಭೆ ಇಹಲೋಕದಿಂದ ಪರಲೋಕಕ್ಕೆ ಹೋಗ್ತಾ ಇದ್ದಾರೆ. ನಾನು ಯಾವಾಗಲೂ ಅಪರ್ಣ ಅಂತ ಯಾವತ್ತೂ ಕರೆದಿದ್ದೇ ಇಲ್ಲ, ಶಾಕುಂತಲೆ ಅಂತಲೇ ಕರಿತಾ ಇದ್ದೆ. ಅದು ಆ ಸಂಬಂಧ ನನಗೆ ಆಕೆಗೆ ಇಬ್ಬರಿಗಿದ್ದು. ಶಾಕುಂತಲೆ ಅಂತ ಕರೆದ ತಕ್ಷಣ ವಾಯ್ಸ್ ತಿರುಗಿ ನೋಡ್ತಾ ಇದ್ದರು ಅವರು. ಯಾಕೆಂದರೆ 1987ರಲ್ಲಿ ನನ್ನ ರಂಗತಂಡ ಮಲ್ಲಿಕಾ ತಂಡಕ್ಕೆ ಬಹುಶಃ ನನಗೆ ನೆನಪಿದ್ದಂಗೆ ರಂಗಭೂಮಿನಲ್ಲಿ ಆಕೆ ಮಾಡಿದಂಥ ಒಂದೇ ಒಂದು ಪಾತ್ರ ಅಭಿಜ್ಞಾನ ಶಾಕುಂತಲ. ಸೌತ್ ಝೋನ್ ಡ್ರಾಮಾ ಫೆಸ್ಟಿವಲ್ಲು ಕ್ಯಾಲಿಕಟ್ಟಲ್ಲಿ ನಡೆದಾಗ ಆ ಪಾತ್ರ ಮಾಡಿದ್ರು. ಒಂದೇ ನಾಟಕ, ಅಷ್ಟೊಂದಾಗಲೇ ಮತ್ತೊಂದು ಸಿನಿಮಾದಲ್ಲಿ ಆಕೆ ಮಾಡಿದರು. ಅಂದಿನಿಂದ 1987ರಿಂದ ಮೊನ್ನೆ ಮಾರ್ಚ್ 3ನೇ ತಾರೀಕು ನಮ್ಮ ವಾಣಿಜ್ಯ ಮಂಡಳಿಯ ಒಂದು ಚಿತ್ರರಂಗದ ಒಂದು ಕಾರ್ಯಕ್ರಮ, ನಮ್ಮ ಪದಾಧಿಕಾರಿಗಳು ಬೇರೆ ಬೇರೆಯವರ ಹೆಸರೆಲ್ಲ ಹೇಳಿದಾಗಲೂ ಇಲ್ಲ ನಾನು ಅಪರ್ಣನೆ ಮಾಡಬೇಕು. ಮೊನ್ನೆ ಅವರ ವಸ್ತಾರೆ ಅವ್ರ ಬೆಳಗ್ಗೆ ಮಾತಾಡ್ತಾ ಇದ್ದಾಗ ಕೇಳಿಸ್ಕೊಂಡೆ. ಮೊನ್ನೆ ಫೆಬ್ರವರಿಯಿಂದ ಇತ್ತೀಚೆಗೆ ಅವರ ಪರಿಸ್ಥಿತಿ ತುಂಬ ಶೋಚನೀಯವಾಗಿತ್ತು ಅಂತ ಹೇಳಿದರು ಟಿ ವಿನಲ್ಲಿ, ಮಾಧ್ಯಮದಲ್ಲಿ. ಆ ಶೋಚನೀಯ ಪರಿಸ್ಥಿತಿ, ಆ ನೋವಿನಲ್ಲೂ ಬಂದು ಮಾರ್ಚ್ 3ನೇ ತಾರೀಕು ನಾನು ಕರೆದೇ ಅಂತಂದ್ಬಿಟ್ಟು ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ನಡೆಸ್ಕೊಟ್ಬಿಟ್ಟು ಸಿನಿ 90 ಕಾರ್ಯಕ್ರಮನ. ಅಂಥ ಒಂದು ಪ್ರತಿಭೆ, ಅಚ್ಚ ಕನ್ನಡದ ಪ್ರತಿಭೆ. ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿ ಕೊಡುತ್ತೆ ಈ ಮೂಲಕ ಪ್ರಾರ್ಥಿಸ್ತೀನಿ. ದೇವರು ಒಳ್ಳೆಯವ್ರನ್ನೆಲ್ಲ ಬಹಳ ದಿನ ಭೂಮಿ ಮೇಲೆ ಉಳಿಸೋದಿಲ್ಲ, ಕರ್ಕೊಂಡ್ಬಿಡ್ತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಒಂದು ಅಪರೂಪದ ಕನ್ನಡದ ಹೆಣ್ಣು ಮಗು ಅಪರ್ಣ. ಕನ್ನಡ ಪದಗಳಿಗೆ ಅಲಂಕಾರ ಮಾಡಿ ನಮಗೆಲ್ಲ ಪರಿಚಯ ಮಾಡಿಸಿದಂಥ ಹೆಣ್ಣು ಮಗು. ನಾನು ಯಾವಾಗಲೂ ಅವ್ರನ್ನ ಟೀಚರ್ ಅಂತ ಕರಿತಾ ಇರ್ತೀನಿ. ಯಾಕೆಂದರೆ ಭಾಳಷ್ಟು ಜನ ಅವರಿಂದ ಭಾಷೆಯ ಪಾಠವನ್ನು ಕಲಿಬೇಕಾದಂಥ ಇತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾಯಿದ್ರು, ಅಪರ್ಣ ಅವ್ರ ಹತ್ರ ಒಂದು ತಿಂಗಳು ನಾನು ಟ್ಯೂಷನ್ಗೆ ಹೋಗಬೇಕು ಸರ್ ಅಂತ ಹೇಳಿ. ಅಂದರೆ ಅಷ್ಟು ಸ್ವಚ್ಛಂದ ಕನ್ನಡ ಅವರು ಬಾಯಿಂದ ಕೇಳಿ ಬರ್ತಾಯಿತ್ತು. ವೇದಿಕೆ ಕಾರ್ಯಕ್ರಮಗಳು ಅಪರ್ಣ ಅವರಿಗೆ ಸಿಕ್ಕಿಬಿಟ್ರೆ ನಾವು ನಿರಾತಂಕವಾಗಿರ್ಬೋದಾಗಿತ್ತು. ಅಷ್ಟು ಅಚ್ಚುಕಟ್ಟ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾಯಿದ್ರು. ಕಾರ್ಯಕ್ರಮಕ್ಕೆ ಬರುವ ಅತಿಥಿಗಳು ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಎಲ್ಲವನ್ನು ತಿಳ್ಕೊಂಡು ಅವ್ರ ಬಗ್ಗೆ ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತಾಯಿದ್ರು. ಭಾಳ ಬೇಗ ಹೊರಟೋದು, ತುಂಬ ಚಿಕ್ಕ ವಯಸ್ಸು, ಮನಸ್ಸಿಗೆ ಭಾಳ ಆಘಾತ ಆಯಿತು. ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರಲಿಲ್ಲ, ಸಹ ನಿರ್ದೇಶಕನ ಕೆಲಸ ಮಾಡಿದ್ದೆ. ಆದರೂ ಕೂಡ ಅವ್ರ ಜೊತೆಯಲ್ಲಿ ಎಲ್ಲೇ ಸಿಕ್ಕಿದ್ರು ಕೂಡ ತುಂಬ ಚೆನ್ನಾಗಿ ಆಪ್ಯಾಯಮಾನವಾಗಿ ಮಾತಾಡ್ತಾಯಿದ್ರು. ಒಂದೆರಡು ಚಿತ್ರಗಳಲ್ಲಿ ನಾನು ಕರೆದೆ, ಅವಕಾಶ ಇತ್ತು, ಅವರು ಡೇಟ್ಗಳು ಹೊಂದ್ಕೊಂಡು ಬರೋಕ್ಕಾಗಲಿಲ್ಲ. ಬಟ್ ಇವತ್ತು ಅವರ ಅಗಲಿಕೆ ನನಗೊಂದು ದೊಡ್ಡ ಆಘಾತ, ಬೇಸರ ಆಗುತ್ತೆ. ಅವ್ರು ನಮ್ಮನ್ನು ಅಗಲಿದ್ದಾರೆ ಅನ್ನೋದು ಸತ್ಯ, ಆದರೆ ಅವರು ಭಾಳಷ್ಟು ವರ್ಷಗಳ ಕಾಲ ಕನ್ನಡ ನಾಡಿನಲ್ಲಿ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿಯದೆ ಉಳ್ಕೊಂಡಿರ್ತಾರೆ ಅನ್ನೋದು ಸತ್ಯ. ಒಳ್ಳೆಯದಾಗಲಿ, ಅವರ ಆತ್ಮ ಶಾಂತಿ.